ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ. ನಾವು 10ನೇ ಅಧ್ಯಾಯದ 36 ಶ್ಲೋಕಗಳ ಚಿಂತನೆಯನ್ನ ಯಥಾಮತಿ ಮುಗಿಸಿ ಈಗ 37ನೇ ಶ್ಲೋಕವನ್ನ ಪ್ರವೇಶ ಮಾಡ್ತಾ ಇದ್ದೇವೆ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. 4 ವಿಭೂತಿಗಳನ್ನ ಈ ಶ್ಲೋಕದಲ್ಲಿ ಭಗವಂತನು ಹೆಸರಿಸಿದ್ದಾನೆ. ವೃಷ್ಣೀನಾಂ ವಾಸುದೇವೋಸ್ಮಿ, ವೃಷ್ಣಿ ವಂಶದಲ್ಲಿ ನಾನು ವಾಸುದೇವನಾದ ಕೃಷ್ಣ. ಇಲ್ಲಿ ವಸುದೇವ ಪುತ್ರ ಕೃಷ್ಣ ಎಂಬುದಾಗಿ ತನ್ನನ್ನೇ ಹೇಳ್ಕೊಳ್ತಾ ಇದ್ದಾನೆ. ಎರಡನೇದು ಪಾಂಡವಾನಾಂ ಧನಂಜಯ, ಪಾಂಡುವಿನ ಮಕ್ಕಳಲ್ಲಿ ತಾನು ಧನಂಜಯ ಅಂದ್ರೆ ಅರ್ಜುನ. ಮೂರನೆಯದು ಮುನೀನಾಂ ಅಪಿ ಅಹಂ ವ್ಯಾಸಃ, ಮುನಿಗಳಲ್ಲಿ ನಾನು ವ್ಯಾಸ ಮುನಿ. ಕವೀನಾಂ ಉಶನಾ ಕವಿ, ಕವಿಗಳಲ್ಲಿ ನಾನು ಉಶನ ಅಂತ ಹೇಳಿದ್ರೆ ಶುಕ್ರಾಚಾರ್ಯ ಅಂತ ಅರ್ಥ. ಉಶನಾ ಕವಿ ಅಂದ್ರೆ ಶುಕ್ರಾಚಾರ್ಯ ಎಂಬುದಾಗಿ ಅರ್ಥ. ನೋಡೋಣ. ವೃಷ್ಣೀನಾಂ ವಾಸುದೇವ ಅಸ್ಮಿ. ವೃಷ್ಣಿ ವಂಶ ಅಂತ ನಾವೇನ್ ಕರಿತೇವೆ, ಕೃಷ್ಣನ ವಂಶ ಸಾಮಾನ್ಯವಾಗಿ ಯದು ವಂಶ ಅಂತ ಕರೆಯುವುದು ಉಂಟು. ಅದರಲ್ಲಿ ವಿಶೇಷವಾಗಿ ಇದು ಅವನು ವಾರ್ಷ್ಣೇಯ ಅಂತ ಅವನಿಗೆ ಕರೀತಾನೆ. ಕೃಷ್ಣನಿಗೆ ಒಂದು ಹೆಸರಿದೆ, ಭಗವದ್ಗೀತೆಯಲ್ಲಿ ಬರುತ್ತೆ ವಾರ್ಷ್ಣೇಯ ಅಂದ್ರೆ ವೃಷ್ಣಿ ವಂಶದವನು ಅಂತ. ಹೇಗೆ ವೃಷ್ಣಿ ವಂಶ ಎಂಬ ಹೆಸರು ಬಂತು ಅಂದ್ರೆ, ಮಧು ಅಂತ ಒಬ್ಬನಿದ್ದ, ಅವನ ವಂಶದಲ್ಲಿ ವೃಷಣ ಅಂತ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ. ಅವನಿಂದ ಆ ವಂಶದವರಿಗೆ ವೃಷ್ಣಿ ಎಂಬುದಾಗಿ ಹೆಸರಾಯಿತು ಅಂತ ಒಂದು ಹರಿವಂಶ ಬ್ರಹ್ಮಪುರಾಣಗಳಲ್ಲಿ ಬರ್ತಕ್ಕಂತಹ ಮಾತು. ಹಾಗೆ ಮಧು ಮೂಲ ಪುರುಷ ಏನಿದ್ದಲ್ಲ, ಮಧು ಎನ್ನುವವನು ಚಂದ್ರವಂಶದ ದೊರೆ ಅಂತ ಕಾಣಿಸುತ್ತೆ. ಅವನ ವಂಶದವರಾದ ಕಾರಣದಿಂದ ಮಾಧವ ಅನ್ನೋ ಹೆಸರು ಕೂಡ ಇದೆ. ಮಾಧವ, ವಾರ್ಷ್ಣೇಯ, ಈ ಎಲ್ಲ ಹೆಸರುಗಳು ವಂಶವನ್ನ ನೆನಪಿಸ್ತಕ್ಕಂತಹ ಹೆಸರುಗಳಾಗಿವೆ. ಈ ವೃಷ್ಣಿ ವಂಶದಲ್ಲಿ ಅನೇಕ ಮಹಾಪುರುಷರು ಆಗ ಹೋಗಿದ್ದಾರೆ. ಆದರೆ ಅದರಲ್ಲಿ ವಿಭೂತಿ ಯಾರಪ್ಪ ಅಂದ್ರೆ ವಾಸುದೇವ ಅಂತ ಹೇಳ್ತಾನೆ. ಕೃಷ್ಣ ಒಂದು ವಿಭೂತಿಯೋ ಅಥವಾ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮನೋ ಅಥವಾ ನಿರ್ಗುಣ ನಿರಾಕಾರವಾದ ಚೈತನ್ಯವೋ ಅಂತ ಕೇಳಿದ್ರೆ 3 ಹೌದು. ಯಾವ್ಯಾವ ದೃಷ್ಟಿಕೋನದಿಂದ ನೋಡ್ತೇವೆ ಅನ್ನೋದ್ರ ಮೇಲೆ ಇರ್ತದೆ.
ಅವನ ಪಾರಮಾರ್ಥಿಕ ಸ್ವರೂಪವನ್ನು ನೋಡಿದಾಗ ಅವನು ಸಚ್ಚಿದಾನಂದ ಸ್ವರೂಪನಾದ ಬ್ರಹ್ಮ. ಆದ್ದರಿಂದ ಅದು ಅವನ ಪಾರಮಾರ್ಥಿಕ ಸ್ವರೂಪ ಆಯ್ತು. ಇನ್ನು ಸೃಷ್ಟಿಸ್ಥಿತಿ ಲಯಕರ್ತನಾದ ಈಶ್ವರ ಎಂಬುದಾಗಿ ಕೂಡ ಅವನ ಸಗುಣ ಸಾಕಾರ ರೂಪದ ದೃಷ್ಟಿಯಿಂದ ನೋಡುವಂತದ್ದಾಯ್ತು. ಇನ್ನು ಅವನು ವಿಶೇಷವಾಗಿ ಮಾಡಿದಂತಹ ಅವತಾರ ರೂಪದಿಂದ ನೋಡಿದಾಗ ಅವನು ವಾಸುದೇವ. ಕೃಷ್ಣಾವತಾರ ಅನ್ನುವಂಥದ್ದು ಬೇರೆ ಎಲ್ಲ ಅವತಾರಗಳಿಗಿಂತ ವಿಶಿಷ್ಟವಾದದ್ದು. ಅದನ್ನು ಪೂರ್ಣ ಅವತಾರ ಅಂತ ಕರೀತಾರೆ. ಬೇರೆ ಅವತಾರಗಳಲ್ಲೆಲ್ಲ ಅಂಶಾವತಾರ, ಆವೇಶಾವತಾರ ಹೀಗೆಲ್ಲ ಕರೆಯುವುದುಂಟು. ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿಕೊಂಡು ಬಂದಂತ ಅವತಾರ ಅಂಶಾವತಾರ ಅಂತ ಕರೆಯಲ್ಪಡುತ್ತೆ. ತತ್ಕ್ಷಣ ಭಕ್ತನಿಗೋಸ್ಕರ ಆವಿರ್ಭವಿಸುವಂಥದ್ದು ಆವೇಶಾವತಾರ ಅಂತ. ಜ್ಞಾನಿಗಳ ರೂಪದಲ್ಲಿ ತೋರುವಂಥದ್ದು ನಿತ್ಯಾವತಾರ ಅಂತ ಹೇಳ್ತಾರೆ. ಇನ್ನು ಆಗಮಶಾಸ್ತ್ರದ ಪ್ರಕಾರ ನಿರ್ಮಾಣ ಮಾಡಿದಂತಹ ವಿಗ್ರಹದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ವಿಗ್ರಹದಲ್ಲಿ ತೋರುವಂತಹ ಚೈತನ್ಯ ಏನಿದೆ ಅದನ್ನ ಅರ್ಚ್ಯಾವತಾರ ಅಂತ ಕರೀತಾರೆ. ಇನ್ನು ಪೂರ್ಣಾವತಾರ ಅಂದ್ರೆ ಹೇಗೆ? ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿ ಅವತಾರ ಸಮಾಪ್ತಿ ಆಗುವ ತನಕ ಬೇರೆ ಬೇರೆ ಲೀಲೆಗಳನ್ನ ಮಾಡುತ್ತಾ ಸಮಾಜದ ಮುಂದೆ ತೋರಿಕೊಳ್ಳುವಂತಹ ಅವತಾರ ಅದು ಕೃಷ್ಣಾವತಾರ ಮತ್ತು ರಾಮಾವತಾರ. ಕೃಷ್ಣಾವತಾರದ ವಿಶೇಷತೆ ಏನಪ್ಪಾ ಅಂದ್ರೆ ಅವನು ಯೋಗೇಶ್ವರನಾಗಿ ಕಾಣ್ತಾನೆ. ನಮಗೆ ಅನೇಕ ಅತಿಮಾನುಷವಾದ ಲೀಲೆಗಳನ್ನ ಮಾಡುವುದು ಕಾಣಿಸುತ್ತೆ. ರಾಮಾವತಾರದಲ್ಲಿ ಅದು ಅಷ್ಟು ವಿಶೇಷವಾಗಿ ಕಾಣಿಸುತ್ತೆ. ಆತ್ಮಾನಂ ಮಾನುಷಂ ಮನ್ಯೇ ಎಂಬುದಾಗಿ ರಾಮ ಹೇಳ್ಕೊಳ್ತಾನೆ. ನಾನು ಮನುಷ್ಯ ಅಂತ. ಆದ್ದರಿಂದ ಸಾಮಾನ್ಯ ಮನುಷ್ಯರ ಹಾಗೆ ಇದ್ದುಕೊಂಡು ಸಮಾಜಕ್ಕೆ ಒಂದು ನೀತಿಯನ್ನ ಧರ್ಮವನ್ನ ಬೋಧನೆ ಮಾಡುವುದಕ್ಕೆ ರಾಮಾವತಾರ ಆಯಿತು. ಕೃಷ್ಣ ಹಾಗೆ ಮಾಡಿದವನಲ್ಲ. ಭಾಗವತವನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಅನೇಕ ರಾಕ್ಷಸರನ್ನ ಅವನು ಕೊಂದಿದ್ದಾನೆ. ಹಾಗೆ ಜೀವನದುದ್ದಕ್ಕೂ ಕೂಡ ಧರ್ಮ ಸಂಸ್ಥಾಪನೆಗಾಗಿ ಅನೇಕ ವಿಶೇಷ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಮಹಾಭಾರತ ಯುದ್ಧದ 18 ದಿನದ ಯುದ್ಧದಲ್ಲಿ ಮುಖ್ಯ ಪಾತ್ರ ಯಾರದ್ದು ಅಂದ್ರೆ ಕೃಷ್ಣನದ್ದೇ. ಅದೇ ಒಂದು ಕಥೆ ಹೇಳ್ತಾರೆ. ಈ ಘಟೋತ್ಕಚನ ಮಗ ಇದಾನಲ್ಲ, ಅವನ ತಲೆ ಅಲ್ಲೇ ಯುದ್ಧರಂಗದಲ್ಲಿ ಇತ್ತಂತೆ. ಅದಕ್ಕಿಂತ ಹಿಂದಿನ ಕಥಾಭಾಗ ಹೇಳೋದಾದ್ರೆ ಈ ಅರ್ಜುನನಿಗೂ ಭೀಮನಿಗೂ ಒಂದು ಚರ್ಚೆ ಆಯ್ತಂತೆ, ಯುದ್ಧದಲ್ಲಿ ಹೆಚ್ಚು ಸೈನಿಕರನ್ನ ಕೊಂದದ್ದು ಯಾರು ಅಂತ. ಆ ಚರ್ಚೆ ತಾರಕಕ್ಕೆ ಏರ್ತಂತೆ. ಕೃಷ್ಣನಲ್ಲಿಗೆ ಹೋಗಿ ಮುಟ್ಟಿತ್ತು. ಕೃಷ್ಣ ಹೇಳ್ತಾನೆ, ಇದೆಲ್ಲ ಸಿದ್ಧಾಂತ ಬೇಡ, ಪ್ರಾಕ್ಟಿಕಲ್ ಆಗಿ ಅದನ್ನ ಕೊಡೋಣ ಅಂತ ಹೇಳ್ತಾನೆ. ಯುದ್ಧ ರಂಗಕ್ಕೆ ಕರ್ಕೊಂಡು ಬರ್ತಾನಂತೆ ಅವರಿಬ್ಬರನ್ನು. ಅಲ್ಲಿ ಘಟೋತ್ಕಚನ ಮಗನ ತಲೆ ಅಲ್ಲಿ ಒಂದು ಮರದ ಮೇಲೆ ಇತ್ತಂತೆ. ಅಂದ್ರೆ ಘಟೋತ್ಕಚ ಅಂದ್ರೆ ಅವನು ಭೀಮನ ಮಗ, ಭೀಮನಿಗೆ ಮೊಮ್ಮಗ ಆಗ್ಬೇಕು. ಹಾಗೆ ಕೃಷ್ಣ ಕೇಳ್ತಾನೆ ಅವನ ಹತ್ರ, ನೀನ್ ಇಡೀ 18 ದಿನದ ಯುದ್ಧ ನೋಡಿದ್ಯಲ್ಲ, ಇಲ್ಲಿ ಭೀಮ ಜಾಸ್ತಿ ಕೌರವರನ್ನು ಕೊಂದಿದ್ದಾನೋ ಅಥವಾ ಅರ್ಜುನನೋ ಅಂತ ಕೇಳಿದಾಗ ಅವನು ಹೇಳಿದ್ದಂತೆ, ಇಲ್ಲಿ ಭೀಮನ ಗದೆಯಾಗ್ಲಿ ಅರ್ಜುನನ ಬಾಣವಾಗ್ಲಿ ಕೆಲಸ ಮಾಡಿದ್ದು ನಾನು ಕಂಡಿಲ್ಲ. ಕೃಷ್ಣನ ಚಕ್ರ ಎಲ್ಲ ಕಡೆ ತಿರುಗ್ತಾ ಇತ್ತು, ಅದನ್ನು ಮಾತ್ರ ಕಂಡಿದ್ದೇನೆ ಅನ್ನಂತೆ. ಭೀಮನಿಗೆ ಸಿಟ್ಟು ಬಂತು. ಫಟ್ ಅಂತ ಅವನ ತಲೆ ಮೇಲೆ ಹೊಡೆದ. ಅಲ್ಲಿಗೆ ಅವನು ಪ್ರಾಣ ಹಾರಿ ಹೋಯ್ತು. ಕೃಷ್ಣನಿಗೆ 2 ಕೆಲಸ ಆಗ್ಬೇಕಿತ್ತು. ಒಂದು, ಅವನು ಅಪಾಯಕಾರಿಯಾದ ವ್ಯಕ್ತಿ, ಅವನನ್ನು ಮುಗಿಸಬೇಕಿತ್ತು.
ಆಮೇಲೆ ಇವರಿಬ್ಬರಿಗೆ ಬುದ್ಧಿ ಕಲಿಸ್ಬೇಕಿತ್ತು. ಅವನು ಯಾವಾಗಲೂ ಒಂದು ಕಲ್ಲಿನಲ್ಲಿ ಎರಡು ಪಕ್ಷಿ ಹೊಡೆಯುವ ಕೃಷ್ಣ ಆ ರೀತಿಯಾದಂತಹ ಅತಿಮಾನುಷವಾದಂತಹ ಲೀಲೆಯನ್ನು ತೋರಿಸಿ ತನ್ನ ಕೃಷ್ಣಾವತಾರದ ಹಿರಿಮೆ ಗರಿಮೆಯನ್ನು ಮೆರೆದಿದ್ದಾನೆ. ಇನ್ನೊಂದು ಮುಖ್ಯ ಕೆಲಸ ಕೃಷ್ಣ ಮಾಡಿದ್ದೇನಪ್ಪಾ ಅಂದ್ರೆ ಭಗವದ್ಗೀತೆಯನ್ನು ಉಪದೇಶ ಮಾಡಿತ್ತು. ಶಸ್ತ್ರ ಹಿಡಿದುಕೊಂಡು ಬಂದದ್ದಷ್ಟೇ ಅಲ್ಲ, ಶಾಸ್ತ್ರವನ್ನೂ ಕೂಡ ಹಿಡಿದುಕೊಂಡು ಬಂದಿದ್ದಾನೆ. ಕೆಲವು ಅವತಾರಗಳಲ್ಲಿ ಶಸ್ತ್ರ ಮಾತ್ರ ಹಿಡಿದುಕೊಂಡು ಬರ್ತಾನೆ. ಪರಶುರಾಮನ ಅವತಾರದಲ್ಲಿ ಶಸ್ತ್ರ ಹಿಡ್ಕೊಂಡು ಬಂದ. ಬೇರೆ ಬೇರೆ ನರಸಿಂಹ ಅವತಾರದಲ್ಲಿಯೂ ಅಷ್ಟೇ ಶಾಸ್ತ್ರದ ಬೋಧನೆ ಮಾಡಿದ್ದು ಇಲ್ಲಿಯೂ ಕಾಣಲ್ಲ. ಕಪಿಲಾವತಾರದಲ್ಲಿ ಕಾಣಿಸುತ್ತೆ, ವ್ಯಾಸರ ಅವತಾರದಲ್ಲಿ, ಅದೆಲ್ಲ ಅಂಶ ಅವತಾರಗಳು. ರಾಮಾವತಾರದಲ್ಲಿ ವಿಶೇಷ ಬೋಧನೆ ಏನು ಕಾಣಿಸಲ್ಲ, ಅವನ ಚರಿತ್ರೆಯ ನಡವಳಿಕೆಯ ಬೋಧನೆ. ಆದ್ದರಿಂದ ರಾಮಾಯಣದ ಬಗ್ಗೆ ಹೇಳ್ತಾರಲ್ಲ, ಸಾಕ್ಷಾತ್ ರಾಮಾಯಣ ಆತ್ಮನಃ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣ ಆತ್ಮನಃ. ವೇದವೇದ್ಯನಾದ ಪರಮ ಪುರುಷನು ವೇದದ ಸಂದೇಶವನ್ನು ಸಾರುವುದಕ್ಕಾಗಿ ರಾಮನ ರೂಪದಲ್ಲಿ ಅವತಾರ ಮಾಡಲ. ಬರೀ ಹೇಳುವುದು ಆದರ್ಶ, ಹೇಳುವುದು ಪ್ರಯೋಜನ ಇಲ್ಲ, ನಡೆದು ತೋರಿಸಬೇಕು ಅಂತ ರಾಮ ಅವತಾರ. ಆದ್ದರಿಂದ ಹೆಚ್ಚು ಬೋಧನೆ ಇಲ್ಲ. ಅಲ್ಲಲ್ಲಿ ಧರ್ಮ ನೀತಿಗಳನ್ನು ಭರತನಿಗೆ ಬೋಧನೆ ಮಾಡಿದ್ದು, ಕೌಸಲ್ಯಗೆ ಬೋಧನೆ ಮಾಡಿದ್ದು, ಶಬರಿಗೆ ಬೋಧನೆ, ಹೀಗೆ ಅಲ್ಲಲ್ಲಿ ಕಾಣಿಸುತ್ತೆ. ಆದ್ರೆ ವೇದಾಂತ ಶಾಸ್ತ್ರವನ್ನ ಬೋಧನೆ ಮಾಡಿದ್ದು ಶ್ರೀಕೃಷ್ಣನೇ. 18 ಅಧ್ಯಾಯಗಳ 700 ಶ್ಲೋಕಗಳ ಅತ್ಯಂತ ಸುಂದರವಾದಂತ ಭಗವದ್ಗೀತೆ ಎನ್ನುವ ಪ್ರಸ್ಥಾನತ್ರಯಿಗಳಲ್ಲಿ ಒಂದಾಗಿರತಕ್ಕಂತಹ ಗೀತಾಚಾರ್ಯ ಎಂಬುದಾಗಿ ಕರೀತಾರೆ ಅವನು. ಅದಕ್ಕೆ ಒಂದು ಶ್ಲೋಕ ಹೇಳ್ತೇವಲ್ಲ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ 3 ಕೆಲಸ ಮಾಡಿದ್ದಾನೆ. ವಸುದೇವ ಸುತಂ ದೇವಕಿ ಪರಮಾನಂದಂ. ಈ 2 ಶಬ್ದಗಳ ಮೂಲಕ ಏನು ಗೊತ್ತಾಗತ್ತೆ? ತನ್ನ ಕುಟುಂಬಕ್ಕೆ, ತಮ್ಮ ಕುಲಕ್ಕೆ, ಕುಟುಂಬಕ್ಕೆ ಅವನು ಹಿತವನ್ನು ಮಾಡಿದ್ದಾನೆ. ವಸುದೇವ ದೇವಕಿಯರಿಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ದೇವಕಿ ಪರಮಾನಂದಂ, ದೇವಕಿ ಸಂತೋಷವನ್ನು ಕೊಟ್ಟಿದ್ದಾನೆ. ಹಾಗೆ ತಾನು ಆ ಗೊಲ್ಲ ಸಮುದಾಯದವರ ಮಧ್ಯದಲ್ಲಿ ವೃಂದಾವನದಲ್ಲಿ ಲೀಲೆಯನ್ನ ಮಾಡುತ್ತಾ ಅಲ್ಲಿರ್ತಕ್ಕಂತಹ ಯಶೋದೆ, ನಂದಗೋಪ ಮುಂತಾದವರಿಗೂ ಮತ್ತು ಗೋಪ ಬಾಲಕರಿಗೂ ಗೋಪಿಕೆಯರಿಗೂ ಅವರಿಗೆಲ್ಲ ಸಂತೋಷವನ್ನು ಕೊಟ್ಟಿದ್ದಾನೆ. ಅಂದ್ರೆ ಕೌಟುಂಬಿಕವಾಗಿ ಒಬ್ಬ ವ್ಯಕ್ತಿ ತನ್ನ ಸುತ್ತಲಿನ ಮಂದಿಗೆ ಸಂತೋಷವನ್ನ, ಸಮಾಧಾನವನ್ನ, ಸುಖವನ್ನ ನೀಡುವಂಥದ್ದು ಒಂದು ಜವಾಬ್ದಾರಿ. ಅದನ್ನು ಕೃಷ್ಣ ಮಾಡಿದ್ದಾನೆ. ಇನ್ನೊಂದು ವಸುದೇವ ಸುತಂ ಕಂಸ ಚಾಣೂರ ಮರ್ದನಂ. ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಂಸ, ಚಾಣೂರ ಮುಂತಾದಂತಹ ಏನು ದುಷ್ಟರಿದ್ರು, ಸಮಾಜ ಘಾತುಕರು ಅಂತ, ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುವವರು, ಅವರನ್ನು ಮರ್ದನ ಮಾಡಿದ್ದಾನೆ, ನಾಶ ಮಾಡಿದ್ದಾನೆ, ಧರ್ಮ ಸಂಸ್ಥಾಪನೆ ಮಾಡಿದ್ದಾನೆ. ಪಾಂಡವರನ್ನ ಧರ್ಮಾತ್ಮರು ಎಂಬುದಾಗಿ ಗುರುತಿಸಿ ಅವರ ಸಾಹಚರ್ಯವನ್ನ ಇಟ್ಟುಕೊಂಡು ಅವರ ಜೊತೆಗಿದ್ದು ದುರುಳರಾದಂತಹ ಕೌರವಾದಿಗಳನ್ನು ಹನನ ಮಾಡಿ ಧರ್ಮರಾಜ್ಯವನ್ನು ಮತ್ತೆ ಸ್ಥಾಪನೆ ಮಾಡಿದ್ದಾನೆ. ಆದ್ದರಿಂದ ಸಾಮಾಜಿಕವಾದ ಕರ್ತವ್ಯ, ಬಾಧ್ಯತೆ ಏನಿದೆ ಅದನ್ನು ಕೂಡ ಪೂರ್ಣ ಮಾಡಿದ್ದಾನೆ. ಸರಿ, ಇದೆರಡು ಆಯ್ತು. ಆಯಾ ಕಾಲಘಟ್ಟಕ್ಕೆ ಸೀಮಿತವಾದ ಕೆಲಸ ಆಯ್ತಿತ್ತು. ಶಾಶ್ವತವಾದ ಇಡೀ ಲೋಕಕ್ಕೆ ಎಲ್ಲಾ ಕಾಲಗಳಲ್ಲಿ, ಎಲ್ಲಾ ದೇಶಗಳಲ್ಲಿ, ಎಲ್ಲಾ ಜನರಿಗೂ ಉಪಕಾರವಾಗುವಂತ ಕೆಲಸ ಏನು ಮಾಡಿದ್ದಾನೆ ಅಂದ್ರೆ ಕೃಷ್ಣಂ ವಂದೇ ಜಗದ್ಗುರುಂ ಅಂತ, ಜಗದ್ಗುರುವಾಗಿ ಕೆಲಸ ಮಾಡಿದ್ದಾನೆ. ಅದರ ಅರ್ಥ ಜಗದ್ಗುರು ಒಂದು ಅರ್ಥ ಏನು?
ಸಾರ್ವತ್ರಿಕವಾದ ಒಂದು ಉಪದೇಶವನ್ನು ಕೊಟ್ಟಿದ್ದಾನೆ ಭಗವದ್ಗೀತೆಯನ್ನು. ಜಗದ್ಗುರು ಎನ್ನುವ ಉಪಾಧಿ ಕೃಷ್ಣನಿಗೆ, ಶಂಕರ ಭಗವತ್ಪಾದರಿಗೆ, ಭಗವಾನ್ ವೇದವ್ಯಾಸರಿಗೆ, ಇವರಿಗೆಲ್ಲ ಸಲ್ಲತ್ತೆ. ಯಾಕಂದ್ರೆ ಸಾರ್ವಕಾಲಿಕವಾದ, ಸಾರ್ವಜನೀನವಾದ, ಸಾರ್ವಭೌಮಿಕವಾದ ಒಂದು ಉಪದೇಶವನ್ನು ನೀಡಿದ್ರೆ ಅದನ್ನ ಸಾರ್ವತ್ರಿಕ ಉಪದೇಶ ಅಂತ ಹೇಳ್ಬೋದು. ಅಂಥ ಒಂದು ಉಪದೇಶ ನೀಡಿದವರು ಮೂರೇ: ಶಂಕರ ಭಗವತ್ಪಾದರು, ಭಗವಾನ್ ವೇದವ್ಯಾಸರು, ಭಗವಾನ್ ಶ್ರೀಕೃಷ್ಣ. ಶಂಕರರ ಅದ್ವೈತ ಅಂತ ಏನಿದೆ ಅದು ಉಪನಿಷತ್ ಪ್ರತಿಪಾದ್ಯವಾಗುತ್ತೆ. ಅದು ಎಲ್ಲಾ ಕಾಲಘಟ್ಟಕ್ಕೂ ಹೊಂದಿಕೆಯಾಗುವ ಸಂದೇಶ ಮತ್ತು ಎಲ್ಲಾ ದೇಶದ ಅಂದ್ರೆ ಎಲ್ಲಾ ಜಾಗದ ಜನರಿಗೂ ಕೂಡ ಅದು ಉಪದೇಶ ಸ್ವೀಕಾರಾರ್ಹವಾಗಿದೆ. ಒಂದು ದೇಶ ಕಾಲಕ್ಕೆ ಸೀಮಿತವಾದ ಉಪದೇಶ ಅದು. ಒಬ್ಬ ವ್ಯಕ್ತಿ ತನ್ನ ಒಳಗಿರುವ ಚೈತನ್ಯವನ್ನ, ಅರಿವು, ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅನ್ನ ಪರಮಾತ್ಮ ಎಂದು ಹೇಳುವುದಾದ್ರೆ ಸಾರ್ವಕಾಲಿಕ ಸತ್ಯ ಆಗುತ್ತದೆ. ತೆರೆದ ಮನಸ್ಸುಳ್ಳವರಿಗೆ ಯಾರಿಗೂ ಅದನ್ನು ಒಪ್ಪಿಕೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಉಪದೇಶ. ಆದ್ರಿಂದ ಜಗದ್ಗುರು. ಈಗ ಯಾವುದೋ ಒಂದು ಸಮುದಾಯಕ್ಕೆ ಮಾತ್ರ ಮಾಡಿದ ಉಪದೇಶ ಆದ್ರೆ ಅವ್ರನ್ನ ಜಗದ್ಗುರು ಅಂತ ಹೆಂಗ್ ಕರೆಯೋದು? ಆ ಸಮುದಾಯಕ್ಕೆ ಗುರು ಅವರು ಅಷ್ಟೇ. ಒಂದು ಪ್ರದೇಶಕ್ಕೆ ಸೀಮಿತವಾದ ಉಪದೇಶ ಇದ್ರೆ ಆ ಪ್ರದೇಶದ ಜನರಿಗೆ, ಆ ಕಾಲಘಟ್ಟಕ್ಕೆ ಅವ್ರ ಗುರು. ಅದ್ರ ಕೃಷ್ಣ ಕೊಟ್ಟ ಉಪದೇಶ ಹಾಗಲ್ಲ. ಅದು ಶಾಶ್ವತವಾದ ಮೌಲ್ಯಗಳನ್ನ, ಶಾಶ್ವತವಾದ ಸತ್ಯಗಳನ್ನ ಅರುಹಿದ್ದಾನೆ. ಭಗವದ್ಗೀತೆ ಎನ್ನುವಂಥದ್ದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಉಪನಿಷತ್ತು ಅತ್ಯಂತ ಶ್ರೇಷ್ಠವಾದ ಗ್ರಂಥವೇ, ಭಗವದ್ಗೀತೆಯು ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಹೀಗೆ ಎರಡೂ ಕಡೆಗಳಲ್ಲಿ ಈ ಸಾರ್ವತ್ರಿಕ ಸರ್ವಸಮ್ಮತ ಉಪದೇಶಗಳು ನಡೆದಿರೋದ್ರಿಂದ ಇದು ಜಗತ್ತಿನ ಯಾರು ನಿಜವಾದ ತೆರೆದ ಮನಸ್ಸಿನ, ಶುದ್ಧ ಹೃದಯದ ವ್ಯಕ್ತಿಗಳಿದ್ದಾರೋ ಅವರು ಒಪ್ಪಿಕೊಂಡಂತಹ ಉಪದೇಶಗಳು. ಉಪನಿಷತ್ತಿನ ಏನೊಂದು ಆಧ್ಯಾತ್ಮಿಕ ಚಿಂತನೆಗಳಿದೆ, ಅದನ್ನ ಲೌಕಿಕ ಜೀವನದಲ್ಲಿ ಅನುಸರಿಸೋದಕ್ಕೆ, ಅದನ್ನು ಸಾಧಿಸಿಕೊಳ್ಳುವುದಕ್ಕೆ ಬೇಕಾದ ಉಪಾಯವನ್ನು ಭಗವದ್ಗೀತೆಯ ಮೂಲಕ ಕೃಷ್ಣ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅವನು ಜಗದ್ಗುರು. ಆ ಕಾರಣದಿಂದ ಕೃಷ್ಣಾವತಾರ ಅನ್ನುವಂಥದ್ದು ಒಂದು ವಿಶೇಷವಾದದ್ದು. ಇನ್ನು ವೃಷ್ಣಿವಂಶದಲ್ಲಿ ನಾನು ವಾಸುದೇವ ಕೃಷ್ಣ ಅಂತ ಹೇಳುವಂಥದ್ದೇನಿದೆ ಅದೊಂದು ವಿಶೇಷ ವಿಭೂತಿ. ಅಲ್ಲಿ ಬಲರಾಮನೂ ಕೂಡ ಭಗವಂತನ ವಿಶೇಷ ವಿಭೂತಿಯೇ. ಹಾಗೆ ಅನೇಕ ಜನರಿದ್ರು, ಯದುವಂಶ ಅಂತ ಕರೆಯಲ್ಪಡುವಂತಹ ಅಥವಾ ವೃಷ್ಣಿ ವಂಶದಲ್ಲಿ ಹೇಳುವಂತಹ ಅನೇಕ ವಿಶೇಷ ಜನರಿದ್ರು. ಅವರಲ್ಲಿ ಎದ್ದು ಕಾಣುವಂತಹ ವ್ಯಕ್ತಿತ್ವ ಯಾರದ್ದು ಅಂದ್ರೆ ಶ್ರೀಕೃಷ್ಣ ಅಂತ. ಆ ಕಾರಣದಿಂದ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಅಂತ ಕೃಷ್ಣ ಯದುವಂಶದಲ್ಲಿ ನಾನು ವಿಭೂತಿ ಅಂತ ಹೇಳಿಕೊಂಡ. ಅರ್ಜುನಿಗೆ ಯೋಚನೆ ಶುರುವಾಯ್ತು ಏನು, ಹಾಗೆ ಯೋಚನೆ ಮಾಡಲಿಲ್ಲ ಅರ್ಜುನ. ಸುಮ್ಮನೆ ಶ್ರದ್ಧಾಭಕ್ತಿಯಿಂದ ನೋಡ್ತಾ ಇದ್ದ ಕೃಷ್ಣನ ಮುಖವನ್ನ. ಆಗ ಕೃಷ್ಣ ಹೇಳ್ತಾನೆ, ನಾನು ಮಾತ್ರ ಅಲ್ಲಪ್ಪ, ನೀನೂ ಕೂಡ ಪರಮಾತ್ಮನ ವಿಭೂತಿಯೇ. ಪಾಂಡವರಲ್ಲಿ ಪಂಚಪಾಂಡವರೂ ಕೂಡ ದೇವತೆಯ ವಿಶೇಷವಾದ ಅಂಶದಿಂದ ಜನಿಸಿದವರೇ. ವಾಯು ತತ್ವದಿಂದ, ಯಮನ ತತ್ವದಿಂದ, ಹಾಗೆ ಬೇರೆ ಬೇರೆ ತತ್ವಗಳಿಂದ ಅವರೆಲ್ಲ ಹುಟ್ಟಿದವರು. ಅವನು ಇಂದ್ರನ ತತ್ವದಿಂದ ಹುಟ್ಟಿದವನು ಅದು ಒಂದು. ಇನ್ನೊಂದು ಸಂಗತಿ ಏನಿದೆ ಅಂದ್ರೆ
ಕೃಷ್ಣಾರ್ಜುನರಿಬ್ಬರು ನರನಾರಾಯಣ ಋಷಿಗಳು ಎಂಬುದಾಗಿ ಕೂಡ ಹೇಳಲ್ಪಡ್ತಾರೆ. ಹಿಂದೊಮ್ಮೆ ನಾರಾಯಣ ಋಷಿಯಾಗಿ ಕೃಷ್ಣನ ಅವತಾರ ಮಾಡಿದ್ರೆ, ನರ ಎಂಬ ಋಷಿಯಾಗಿ ಅರ್ಜುನ ಅವತಾರ ಮಾಡಿದಂತೆ. ಬದರಿ ಕ್ಷೇತ್ರಕ್ಕೆ ನಾವು ಹೋದಾಗ ನರನಾರಾಯಣ ಪರ್ವತ ಅಂತ ತೋರಿಸ್ತಾರೆ. ಆ ಪರ್ವತದಲ್ಲಿ ಅವರು ತಪಸ್ಸು ಮಾಡಿದ್ರಿಂದ ನರನಾರಾಯಣ ಪರ್ವತ ಅಂತ ಹೇಳ್ತಾರೆ. ಆದ್ರಿಂದ ಹಿಂದೊಮ್ಮೆ ಭಗವದ್ ಅಂಶದಿಂದ ಅವತಾರ ಮಾಡಿದ ಋಷಿಯೇ ಅರ್ಜುನ. ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ ಕೆಲವರು. ಧರ್ಮರಾಜನೂ ಕೂಡ ಧರ್ಮಪುತ್ರ ಅಂತ ಹೇಳ್ತಾರೆ. ಧರ್ಮವೇ ಮೈವೆತ್ತಿ ಬಂದಂತಹ ರೂಪ. ಇನ್ನು ಭೀಮನು ಕೂಡ ಪವನ ಪುತ್ರ, ಪವನ ಸುತ, ಅವನು ವಾಯುತನಯ. ಅಂತಹ ಮಹಾತ್ಮರೆಲ್ಲ ಇದ್ದಾಗ ಭೀಷ್ಮಾದಿಗಳು ಇದ್ದರು. ಅವರು ಏನು ಸಾಮಾನ್ಯರಲ್ಲ, ಅಸಾಮಾನ್ಯರೇ. ಕೃಷ್ಣ ಅರ್ಜುನನಿಗೆ ಯಾಕೆ ಉಪದೇಶ ಕೊಟ್ಟ ಅಂತ, ಭಕ್ತೋಸಿ ಮೇ ಸಖಾಚೇತಿ ಅಂತ ಕರೆದಿದ್ದಾನೆ ಅರ್ಜುನಿಗೆ. ನೀನು ಭಕ್ತ, ನನ್ನ ಅತ್ಯಂತ ಪ್ರಿಯ ಸಖ, ನೀನು ನನ್ನ ಮಿತ್ರ ಎಂಬುದಾಗೆಲ್ಲ ಕರೆದಿದ್ದಾನೆ. ಅನಸೂಯ ಅಂತ ಕೂಡ ಕರೆದಿದ್ದಾನೆ, ಅಸೂಯ ರಹಿತನು ನೀನು ಎಂಬುದಾಗಿ. ಹೀಗೆ ಅರ್ಜುನ ಹೊಗಳಿದ್ದಾನೆ. ಮತ್ತೆ ಈ ಎಲ್ಲ ಗುಣಗಳು ಬೇರೆಯವರಲ್ಲೂ ಇತ್ತಲ್ಲ. ಈಗ ಕೃಷ್ಣನ ಭಕ್ತನಾಗಿ ಅರ್ಜುನ ಒಬ್ಬನೇ ಇದ್ದದ್ದಲ್ಲ, ಭೀಮನೂ ಇದ್ದ, ಧರ್ಮಪುತ್ರನಿಗೂ ಆಯ್ತು, ಕುಂತಿಗೂ ಕೂಡ ಕೃಷ್ಣನ, ದ್ರೌಪದಿಗಂತೂ ಅತ್ಯಂತ ಭಕ್ತಿ ಇತ್ತು. ಕೃಷ್ಣ ಮತ್ತು ದ್ರೌಪದಿಯ ಸಂಬಂಧ ಅತ್ಯಂತ ಸ್ನೇಹದ ಸಂಬಂಧವಾಗಿತ್ತದು. ಅವ್ರು ಯಾರಿಗೂ ಉಪದೇಶ ಕೊಡದೇನೆ ಅರ್ಜುನನನ್ನ ಯಾಕೆ ನಿಮಿತ್ತ ಮಾಡಿಕೊಂಡ ಅಂತ ಕೇಳುವುದುಂಟು. ಅದಕ್ಕೆ ಉತ್ತರ ಇಷ್ಟೇ, ಅರ್ಜುನ ಕೇಳಿದ ಅಂತ. ಅರ್ಜುನ ಪ್ರಶ್ನೆಯನ್ನು ಕೇಳಿದ ಅಂತ. 2ನೇ ಅಧ್ಯಾಯದಲ್ಲಿ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಿನಗೆ ಶರಣಾಗಿದ್ದೇನೆ, ನನಗೆ ಉಪದೇಶವನ್ನು ನೀಡು ಅಂತ ಕೇಳಿದ. ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ಸರ್ವೋಪನಿಷದೋ ಗಾವ ದೋಗ್ಧ ಗೋಪಾಲ ನಂದನ. ಉಪನಿಷತ್ತುಗಳ ಸಾರವನ್ನೆಲ್ಲ ಹಿಂಡಿ, ಹಾಲಿನ ಹಾಗೆ ಹಿಂಡಿ ಜಗತ್ತಿಗೆ ಭಗವಂತ ಉಣಿಸಿದ. ಅದಕ್ಕೆ ನಿಮಿತ್ತೀಕೃತನಾದವನು ಅರ್ಜುನ. ಅರ್ಜುನನ ಕಾರಣದಿಂದ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಒಂದು ಗ್ರಂಥ ಈ ಜಗತ್ತಿಗೆ ಬಂತು. ಭಗವದ್ಗೀತೆ ಬರ್ಲಿಕ್ಕೆ ಕಾರಣ ಅರ್ಜುನ ವತ್ಸನಾದದ್ದು. ವತ್ಸ ಅಂದ್ರೆ ಏನರ್ಥ? ಕರು. ಆಕಳ ಕರುವಿಗೆ ವತ್ಸ ಅಂತ ಹೇಳ್ತಾರೆ. ಕರು ಮಧ್ಯೆ ಮಧ್ಯೆ ಕೆಚ್ಚಲಿಗೆ ಬಾಯಿ ಹಾಕಿದ್ರೆ ಮಾತ್ರ ಆಕಳು ಹಾಲನ್ನ ತನ್ನ ದೇಹದಿಂದ ಸ್ರವಿಸುತ್ತೆ. ಅದ್ರ ಕೆಚ್ಚಲಿಗೆ ಹಾಲು ಬರುತ್ತೆ. ಅದು ಬರ್ಲಿಕ್ಕೆ ಏನು ಕಾರಣ ಅಂದ್ರೆ ಕರು ಹೋಗಿ ಅದು ಆ ಮೊಲೆಗೆ ಗುದ್ದಬೇಕು, ಮೊಲೆಗೆ ಬಾಯಿ ಹಾಕಬೇಕು. ಆ ಟೆಂಪ್ಟೇಷನ್ ಆಗತ್ತದೆ. ಕರು ಹತ್ರ ಬಂದು ಸ್ಪರ್ಶ ಮಾಡಿದ ತಕ್ಷಣ ಆ ಹಸುವಿಗೆ ಟೆಂಪ್ಟೇಷನ್ ಆಗ್ತದೆ, ಅದು ಹಾಲನ್ನು ಸ್ರವಿಸುತ್ತೆ. ಅದರ ಹಾಲಿಗೆ ಮುಖ್ಯ ಕಾರಣ ಯಾರು? ಕರುವೆ. ಪಾಪ ಆಕಳ ಹಾಲು ಕೊಡೋದು ಕರುವಿಗಾಗಿ, ಕರು ಪುಷ್ಟಿ ಹೊಂದಲಿ ಅಂತ ಹೇಳಿಯೇ ಕೊಡೋದು. ಮನುಷ್ಯ ಅದನ್ನು ತಾನು ಕರೆದುಕೊಂಡು ಕುಡಿತಾನೆ, ಕರುವಿಗೆ ಕೊಟ್ಟುಕೊಂಡು ಕುಡಿತಾನೆ. ಹಾಗೆ ಇಲ್ಲಿ ಅರ್ಜುನ ಪ್ರಶ್ನೆಯನ್ನು ಕೇಳಿದ. ಇಡೀ 1ನೇ ಅಧ್ಯಾಯ ಅನ್ನುವಂಥದ್ದು ನಮಗೋಸ್ಕರ ಅರ್ಜುನ ಕೇಳಿದಂತಹ ಪ್ರಶ್ನೆ. ಯಾಕೆ ನನಗೆ ದುಃಖ ಉಂಟಾಗಿದೆ, ಇದಕ್ಕೆ ಪರಿಹಾರವನ್ನು ನೀಡು. ದುಃಖದ ಒಂದು ಪರಿಸ್ಥಿತಿ 1ನೇ ಅಧ್ಯಾಯ. 2ನೇ ಅಧ್ಯಾಯದ ಆರಂಭದಲ್ಲಿ ಒಂದು ಪ್ರಶ್ನೆ, ಇದನ್ನು ದಾಟಿಸು ನನಗೆ ದುಃಖವನ್ನ ಎಂಬುದಾಗಿ. ಅಷ್ಟೇ ಅಲ್ಲ, ಮಧ್ಯೆ ಮಧ್ಯೆ ಪ್ರಶ್ನೆಗಳನ್ನು ಕೇಳ್ತಾನೆ ಅರ್ಜುನ. ಕರ್ಮಯೋಗ ಬಗ್ಗೆ, ಕರ್ಮಯೋಗ ಮತ್ತು ಭಕ್ತಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಜ್ಞಾನ ಭಕ್ತಿಗೆ ಸಂಬಂಧಪಟ್ಟ ಹಾಗೆ, ಧ್ಯಾನ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಹೀಗೆ ಬೇರೆ ಬೇರೆ ವಿಷಯಗಳನ್ನ ನಮಗಾಗಿ ಅರ್ಜುನ ಕೇಳಿ
ಭಗವದ್ಗೀತೆಯ ವಿಸ್ತಾರವಾದ ವರ್ಣನೆ ಭಗವಂತನ ಬಾಯಿಯಲ್ಲಿ ಬರುವ ಹಾಗೆ ಮಾಡ್ತಾನಲ್ಲ, ಅದು ಒಂದು ಮುಖ್ಯ ಕಾರಣ. ಇನ್ನೊಂದು, ಅವನು ಮಹಾಪರಾಕ್ರಮಿಯಾಗಿದ್ದ. ಅವತ್ತಿನ ಕಾಲದ ಗಂಡು ಅಂತ ಏನಾದರೂ ಕರೆಯೋದಾದ್ರೆ ಅರ್ಜುನನೇ. ನಮಗೆ ಮಹಾಭಾರತದ ಕಥೆಯಲ್ಲಿ ಗೊತ್ತಿರುವ ವಿಷಯ. ಎಡಗೈಯಲ್ಲೂ ಬಾಣ ಪ್ರಯೋಗ ಮಾಡುವ ಸಾಮರ್ಥ್ಯ ಹೊಂದಿರುವ ಅರ್ಜುನಿಗೆ ಸವ್ಯಸಾಚಿ ಎಂಬುದಾಗಿ ಕರೀತಾರೆ. ಇಂದ್ರನಿಗೆ ಯುದ್ಧಕ್ಕೆ ಸಹಾಯ ಮಾಡಲಿಕ್ಕೆ ಹೋದವನು ಕೃಷ್ಣ ಅವನ ಸಾರಥ್ಯವನ್ನು ವಹಿಸ್ತಾನೆ. ಅಷ್ಟು ಪರಾಕ್ರಮಿಯಾಗಿದ್ದರೂ ಕೃಷ್ಣನಲ್ಲಿ ಅನನ್ಯವಾದ ಭಕ್ತಿ ಇತ್ತು ಅವನಿಗೆ. ಆದ್ದರಿಂದ ಪಾಂಡವರ ಮಧ್ಯದಲ್ಲಿ ನಾನು ಅರ್ಜುನ ಅನ್ನೋ ಶಬ್ದದ ಬದಲು ಧನಂಜಯ ಅಂತ ಬಳಸ್ತಾನೆ. ಧನಂಜಯನ ಹೆಸರು ಯಾಕೆ ಬಂತು ಅಂದ್ರೆ, ರಾಜಸೂಯ ಯಾಗದ ಸಂದರ್ಭದಲ್ಲಿ ಅವನು ಬೇರೆ ಬೇರೆ ದೇಶಗಳನ್ನ ಪರ್ಯಟನೆ ಮಾಡಿ ರಾಜರಿಂದ ಕಪ್ಪವನ್ನ ಧನವನ್ನ ಸಂಗ್ರಹಿಸಿ ತಂದು ಹಣದ ರಾಶಿಯನ್ನು ಸುರಿದಿದ್ದಂತೆ, ಅಪಾರ ಸಂಪತ್ತನ್ನ ತೆಗೆದುಕೊಂಡು ಬಂದಿದ್ದಂತೆ. ಆದ್ದರಿಂದ ಧನಂಜಯ ಅನ್ನುವ ಹೆಸರು ಅವನಿಗೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಅಯಮೇವ ಅಹಂ ತ್ವತ್ಸಖ ಪಾಂಡವಾನಾಂ ಧನಂಜಯ. ನಾನು ನಿನ್ನ ಸಖನಾದ ನಾನು, ವೃಷ್ಟಿವಂಶದ ವಿಭೂತಿ, ಪಾಂಡವರಲ್ಲಿ ವಿಭೂತಿ ನೀನು ಕಣಯ್ಯ ಎಂಬುದಾಗಿ. ಇನ್ನು ಮುಂದುವರೆದು ಹೇಳ್ತಾನೆ, ಮುನೀನಾಮಪ್ಯಹಂ ವ್ಯಾಸಃ. ಮುನಿಗಳಲ್ಲಿ ನಾನು ವ್ಯಾಸ ಮುನಿ. ಮುನಿ ಎಂಬ ಶಬ್ದಕ್ಕೆ ಅರ್ಥ ಏನು? ಮನನಶೀಲ ಅಂತ. ಮನನಾತ್ ಮುನಿ. ಯಾರು ಆತ್ಮಾವಲೋಕನವನ್ನು ಮಾಡ್ತಾರೋ, ಮನನವನ್ನ ಚಿಂತನವನ್ನ ಮಾಡ್ತಾರೋ, ಆ ಸ್ವಭಾವ ಉಳ್ಳವರಿಗೆ ಮುನಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಬಹಳ ಸಿಟ್ಟು ಮಾಡುವವರಿಗೆ ಮುನಿ ಅಂತ. ಅದು ಯಾಕೆ ಹಾಗೆ ಬಂತು ಗೊತ್ತಿಲ್ಲ. ಮುನಿ ಅಂದ್ರೆ ಚಿಂತನಶೀಲ, ಮೌನವಾಗಿದ್ದುಕೊಂಡು ಆತ್ಮಚಿಂತನೆಯನ್ನ ಅಥವಾ ಅಧ್ಯಾತ್ಮ ಚಿಂತನೆ, ಯಾವುದೋ ಒಂದು ವಿಚಾರವನ್ನ ಮನಸ್ಸಿಗೆ ತಂದುಕೊಂಡು ಚಿಂತನೆ ಮಾಡುವ ಸ್ವಭಾವವುಳ್ಳವನಿಗೆ ಮುನಿ ಎಂಬುದಾಗಿ ಕರೀತಾರೆ. ಅಂತಹ ಮುನಿಗಳು ಎಷ್ಟಿದ್ದಾರೆ, ಎಷ್ಟು ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ದೇಶ ಅಂತಹ ಮುನಿಗಳ ನಾಡು ಇದು. ಭಾರತದ ಉದ್ದಗಲಕ್ಕೂ ಸಂಚರಿಸಿದರೆ ತಪಸ್ವಿಗಳು, ಜ್ಞಾನಿಗಳು, ಜೀವನ್ಮುಕ್ತ ಸಂತರು, ಯೋಗಿಗಳು ಅಂಥವ್ರು ಹೇರಳವಾಗಿ ಸಿಗ್ತಾರೆ. ಅದು ಅವತ್ತಿನ ಕಾಲಕ್ಕಷ್ಟೇ ಸೀಮಿತವಾದಲ್ಲ, ಇವತ್ತಿನವರೆಗೂ ಕೂಡ ಅಂತ ಮಹಾಮಹಿಮರು ಈ ಭಾರತ ದೇಶದಲ್ಲಿ ಹುಟ್ಟುತ್ತಾನೇ ಇದ್ದಾರೆ. ಇದೇ ಈ ದೇಶದ ಮಣ್ಣಿನ ಸ್ವಭಾವ. ಬಹುಶಃ ಭಗವಂತ ವಿಭೂತಿಯನ್ನೇನಾದ್ರೂ ಹೇಳುವುದಿದ್ರೆ ನನಗನ್ಸುತ್ತೆ, ದೇಶಗಳಲ್ಲಿ ನಾನು ಭಾರತ ದೇಶ ಅಂತ ಹೇಳ್ತಿದ್ದೇನೆ, ಗ್ರಂಥಗಳಲ್ಲಿ ನಾನು ಭಗವದ್ಗೀತೆ ಅಂತ ಹೇಳ್ತಿದ್ದೇನೆ, ಆಚಾರ್ಯರಲ್ಲಿ ನಾನು ಶಂಕರಾಚಾರ್ಯರು ಅಂತ ಹೇಳ್ತಿದ್ದೇನೆ. ಹಾಗೆ ಅಂಥ ಮಹಾಮಹಿಮರು ಆಗಿ ಹೋದಂತಹ ನಾಡು ಈ ಭಾರತ ಭೂಮಿ. ಅವರಲ್ಲಿ ಶ್ರೀಕೃಷ್ಣ ಯಾರನ್ನ ಎತ್ತಿಡಿತಾನೆ? ವ್ಯಾಸ. ಅದ್ಭುತವಾದಂತಹ ವ್ಯಕ್ತಿತ್ವ. ಇನ್ನೇನು ಆಷಾಢ ಮಾಸ ಬರ್ತಾ ಇದೆ, ಜ್ಯೇಷ್ಠ ಮುಗಿದು ಆಷಾಢ ಪ್ರವೇಶ ಮಾಡ್ತಾ ಇದ್ದೇವೆ ಹುಣ್ಣಿಮೆಯ ನಂತರ. ಆಷಾಢ ಮಾಸದ ಹುಣ್ಣಿಮೆ ಎನ್ನುವಂಥದ್ದು ಭಗವಾನ್ ವೇದವ್ಯಾಸರ ಸ್ಮರಣೆಗೆ ಮುಡಿಪಾಗಿಟ್ಟಂತಹ ದಿನ ಆಷಾಢ ಪೂರ್ಣಿಮೆ. ಗುರು ಪೂರ್ಣಿಮೆ ಅಂತ ಕೂಡ ಕರೀತಾರೆ, ವ್ಯಾಸ ಪೂರ್ಣಿಮೆ ಅಂತ ಕೂಡ ಕರೀತಾರೆ. ಆ ವ್ಯಾಸರ ಮಹಿಮೆಯನ್ನ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಪಂಗಡದವರು ಕೂಡ ನೆನಪಿಸ್ತಾರೆ. ಅದು ದ್ವೈತವೋ, ವಿಶಿಷ್ಟಾದ್ವೋ, ಅದ್ವೈತವೋ, ಎಲ್ಲ ಪರಂಪರೆಯವರು ಕೂಡ ಭಗವಾನ್ ವೇದವ್ಯಾಸರನ್ನ ಸ್ಮರಿಸಲೇಬೇಕು ಅಂತ. ಸನಾತನ ಸಂಸ್ಕೃತಿಯ ದೊಡ್ಡ ದೀಪ ಅದು. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರ ವಿಂದಾಯತ ಪತ್ರ ನೇತ್ರ ಏನತ್ವಯ ಭಾರತ ತೈಲ ಪೂರ್ಣ
ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಭಾರತ ಎನ್ನುವ ತೈಲ, ಮಹಾಭಾರತ ಎನ್ನುವ ತೈಲದಲ್ಲಿ ಭಗವದ್ಗೀತೆ ಎನ್ನುವ ಜ್ಯೋತಿಯನ್ನು ಹಚ್ಚಿಟ್ಟ ಮಹಾಪುರುಷ ನೀನು ಅಂತ ಹೇಳುತ್ತದೆ. ಈ ಭಗವದ್ಗೀತೆ ಧರೆಗಿಳು ಇಳಿಯುವುದಕ್ಕೆ ಕಾರಣ ಕೃಷ್ಣ ಭಗವಂತ. ಪ್ರಶ್ನೆ ಕೇಳಿದ ಅರ್ಜುನ, ಮೂರನೆಯವರು ಭಗವಾನ್ ವೇದವ್ಯಾಸರು. ಯಾಕೆ? ಕೃಷ್ಣ ಮತ್ತು ಅರ್ಜುನ ಮಧ್ಯೆ ನಡೆದಂತಹ ಆ ಸಂಭಾಷಣೆಯನ್ನು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅವರು ದಾಖಲಿಸಿಟ್ಟಿರುವುದರಿಂದ ಅದು ನಮಗೆ ಇವತ್ತು ಪ್ರಾಪ್ತವಾಗಿದೆ. 1,00,000 ಗ್ರಂಥ ಸಾಮರ್ಥ್ಯದ ಆ ಮಹಾಭಾರತವೇ ಅದ್ಭುತವಾದ ಒಂದು ಗ್ರಂಥ. ಜಗತ್ನಲ್ಲಿ ಇಷ್ಟು ವಿಶಾಲಕಾಯದ, ಇಷ್ಟು ಸುಂದರವಾದ ಕಥೆಗಳೊಡನೆ ತತ್ವೋಪದೇಶಗಳನ್ನು ಹೊಂದಿರತಕ್ಕಂತಹ ಗ್ರಂಥವೇ ಇನ್ನೊಂದಿಲ್ಲ. ಅದಕ್ಕೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ಈ ಜಗತ್ತೆಲ್ಲವೂ ವ್ಯಾಸರ ಎಂಜಿಲು ಅಂತ. ಅಂದ್ರೆ ಅವರು ತಿಂದು ಬಿಟ್ಟಿದ್ದು ಅಂತ. ಅವರು ತಿನ್ನದೇ ಇರುವ ವಸ್ತು ಇಲ್ಲ ಅಂತ. ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಸ್ಪರ್ಶಿಸದೇ ಇರೋ ವಿಷಯವೇ ಇಲ್ಲ ಅಂತ. ಎಲ್ಲ ಸಂಗತಿಗಳು, ಜಗತ್ತಿನ ಎಲ್ಲ ನೀತಿಗಳು ಇಲ್ಲಿ ಮಹಾಭಾರತದಲ್ಲಿವೆ. ಅಧ್ಯಾತ್ಮವೂ ಕೂಡ ಭಗವದ್ಗೀತೆಯ ರೂಪದಲ್ಲಿದೆ. ಇನ್ನು ಅನುಶಾಸನ ಪರ್ವ, ಶಾಂತಿ ಪರ್ವಗಳಲ್ಲಂತೂ ಅನೇಕ ಅದ್ಭುತ ಸಂಗತಿಗಳೆಲ್ಲ ಚರ್ಚೆಗೊಳಪಟ್ಟಿವೆ. ಅಂತಹ ಮಹಾಭಾರತವನ್ನ ಕೊಟ್ಟಂತಹ ಭಗವಾನ್ ವೇದವ್ಯಾಸರು, ಭಗವಂತನ ವಿಭೂತಿ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ವ್ಯಾಸಪೀಠ ಅಂತ ಕರೀತಾರೆ. ವ್ಯಾಸಪೀಠ ಅಂದ್ರೆ ಏನು? ಉಪನ್ಯಾಸ ಮಾಡುವಾಗ ಆ ಗ್ರಂಥವನ್ನ ನಾವೇನು ಮುಂದಕ್ಕೆ ಇಟ್ಟುಕೊಳ್ತೇವಲ್ಲ, ಆ ಗ್ರಂಥವನ್ನು ಇಟ್ಟುಕೊಳ್ಳುವ ಪೀಠಕ್ಕೆ ವ್ಯಾಸಪೀಠ. ಯಾಕೆ? ವ್ಯಾಸರು ಇಲ್ಲದೆ ಯಾವ ಗ್ರಂಥವೇ ಇಲ್ಲ ನಮ್ಮ ಪರಂಪರೆಯಲ್ಲಿ. ಅದು ವೇದ ಇರಬಹುದು, ಇತಿಹಾಸ ಇರಬಹುದು, ಪುರಾಣ ಇರಬಹುದು, ಧರ್ಮಶಾಸ್ತ್ರಗಳಿರಬಹುದು, ಅಥವಾ ತತ್ವಶಾಸ್ತ್ರಗಳಿರಬಹುದು. ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಸರ ಹಸ್ತ ಇದೆ. ಅವರು ಪರಂಪರೆಯೇ ಅನುಪಮವಾದದ್ದು. ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವಲ್ಲ, ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ತಪೋನಿಧಿ, ಮಹಾ ತಪಸ್ವಿಗಳು. ಬದರಿ ಕ್ಷೇತ್ರದಲ್ಲಿ ದೀರ್ಘಕಾಲ ತಪಸ್ಸು ಮಾಡಿದರಿಂದ ಅವರಿಗೆ ಬಾದರಾಯಣ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಆ ಬಾದರಾಯಣರಾದ ವ್ಯಾಸರ ಮುತ್ತಜ್ಜ ಯಾರು? ವಸಿಷ್ಠರು. ಬ್ರಹ್ಮಮಾನಸ ಪುತ್ರರಲ್ಲಿ, ಗೋತ್ರ ಪ್ರವರ್ತಕರಲ್ಲಿ ಒಬ್ಬರಾದ ಬ್ರಹ್ಮಜ್ಞಾನಿಗಳಾದ ವಸಿಷ್ಠ ಮಹರ್ಷಿಗಳು, ಶ್ರೀರಾಮನಿಗೆ ಗುರು ಆದವರು. ಅವರು ವ್ಯಾಸರ ಮುತ್ತಾತ. ವ್ಯಾಸಂ ವಸಿಷ್ಠ ನಪ್ತಾರಂ, ಮರಿಮಗ ಅಂತ. ನಪ್ತಾರ ಅಂದ್ರೆ ಮರಿಮಗ, ವಸಿಷ್ಠರ ಮರಿಮಗ. ಶಕ್ತೇ ಪೌತ್ರಂ, ಶಕ್ತಿ ಎಂಬ ಮಹರ್ಷಿಯ ಮೊಮ್ಮಗ ಅಂತ. ಪೌತ್ರ ಅಂದ್ರೆ ಮೊಮ್ಮಗ. ಪುತ್ರಸ್ಯ ಪುತ್ರ, ಪೌತ್ರ, ಮೊಮ್ಮಗ. ಅಂದ್ರೆ ವ್ಯಾಸರ ಅಜ್ಜ ಯಾರು? ಶಕ್ತಿ ಮಹರ್ಷಿಗಳು. ಪರಾಶರಾತ್ಮಜಂ ವಂದೇ. ಇನ್ನು ಪರಾಶರರು, ಅವರ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಹೆಸರಿದೆ, ಸ್ಮೃತಿ ಗ್ರಂಥಗಳಲ್ಲಿ ಪರಾಶರ ಸ್ಮೃತಿ ಎಂಬುದಾಗಿ ಕರೀತಾರೆ, ಪರಾಶರ ಹೋರ ಎಂಬುದಾಗಿ ಕರೀತಾರೆ. ಇನ್ನು ವಿಷ್ಣು ಪುರಾಣದ ಕರ್ತೃ ಪರಾಶರ ಮಹರ್ಷಿಗಳು ಎಂಬುದಾಗಿ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಪರಾಶರರದು ಬಹಳ ದೊಡ್ಡ ಹೆಸರು. ಅವರ ಪುತ್ರ ವ್ಯಾಸರು. ಇನ್ನು ವ್ಯಾಸರ ಮಗ ಯಾರು? ಶುಕತಾತಂ ತಪೋನಿಧಿಂ, ಶುಕ ಮಹರ್ಷಿಗಳು. ಶುಕರಿಗೂ ಬಹಳ ದೊಡ್ಡ ಹೆಸರಿದೆ. ಶ್ರೀಮದ್ ಭಾಗವತದಲ್ಲಿ ಬರ್ತದಲ್ಲ, ಪುತ್ರೇತಿ ತನ್ಮಯತಯಾ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ.
ಸರ್ವಭೂತ ಹೃದಯನಾಗಿರುವ ಪರಮಹಂಸ ಪರಿವ್ರಾಜಕನಾಗಿರುವ ಸರ್ವಾತ್ಮ ಭಾವವನ್ನು ಹೊಂದಿರುವ ಆ ಶುಕ ಮಹರ್ಷಿಗಳು ಯಾರಿದ್ದಾರೆ ಅವರು ವ್ಯಾಸರ ಮಗ. ಅಂಥ ಒಂದು ಪರಂಪರೆ ಅವರದ್ದು. ವೇದಗಳ ಸ್ಮರಣೆ ಮಾಡಬೇಕು, ವೇದವನ್ನು ನಾವು ಇಟ್ಟುಕೊಳ್ಬೇಕು ಅಂದ್ರೆ ವ್ಯಾಸರೇ ಕಾರಣ. ಇವತ್ತು ವೇದ ಕೂಡ ಹಿಂದಿನ ಪದ್ಧತಿಯಂತೆ ನಾವು ಪಠಿಸ್ತಾ ಇದ್ದೇವೆ ಅಂದ್ರೆ ಭಗವಾನ್ ವೇದವ್ಯಾಸರು ಅದನ್ನ ರಕ್ಷಿಸಿತ್ತು. ವಿವ್ಯಾಸ ವೇದಾನ್ ಇತಿ ವ್ಯಾಸ, ವೇದಗಳನ್ನ ವಿಸ್ತಾರ ಮಾಡಿದ್ರು ಅಂತ. ವ್ಯಾಸ ಎಂಬ ಶಬ್ದಕ್ಕರ್ಥ ವಿಸ್ತಾರ ಅಂತ ಅರ್ಥ. ವಿಸ್ತಾರ ಎಂಬ ಶಬ್ದಕ್ಕರ್ಥ ಏನು? ಒಂದೇ ಗುಂಪಾಗಿದ್ದ ರಾಶಿಯಾಗಿದ್ದ ವೇದವನ್ನ 4 ವಿಭಾಗವಾಗಿ ಮಾಡಿ ಅದನ್ನ ತಮ್ಮ ಶಿಷ್ಯರ ಮೂಲಕ ರಕ್ಷಿಸಿದ್ರು ಅಂತ. ವೇದದ ರಕ್ಷಣೆಗಾಗಿ ಈ ವ್ಯವಸ್ಥೆಯನ್ನ ಮಾಡಿದ್ರು ಅನ್ನೋದಕ್ಕೆ ವಿವ್ಯಾಸ ವೇದಾನ್ ಇತಿ ವ್ಯಾಸ, ವೇದವನ್ನ ವಿಸ್ತಾರ ಮಾಡಿದರು ಅಂತ. ಹೇಗೆ? ಸಮಗ್ರ ವೇದಾಧ್ಯಯನ ಅನ್ನುವಂಥದ್ದು 4 ವೇದದ ಅಧ್ಯಯನವನ್ನು ಒಟ್ಟಿಗೆ ಮಾಡಬೇಕಿತ್ತು ಗುರುಕುಲದಲ್ಲಿ. ಅದು ನಮ್ಮ ಕಲಿಯುಗದ ಮೇಧಾಶಕ್ತಿ ಎಷ್ಟರ ಮಟ್ಟಿಗಿರುತ್ತೆ ಅಂತ ವ್ಯಾಸರು ಕಲ್ಪಿಸಿದ್ರು. ಆದ್ದರಿಂದ ಶಿಷ್ಯರಿಗೆ ಅದನ್ನು ಕೊಟ್ಟರು. ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತು ಎನ್ನುವಂತ 4 ಶಿಷ್ಯರಿಗೆ ವೇದವನ್ನ ಕಲಿಸಿ ಆ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಹೇಳಿದ್ರು. ಆ ರೀತಿಯಾಗಿ ವೇದವ್ಯಾಸರು ವೇದದ ರಕ್ಷಣೆಯನ್ನು ಮಾಡಿದ್ರು. ಇತಿಹಾಸ ಪುರಾಣಗಳ ಪುರಾಣ ಮುನಿ ಎಂಬುದಾಗಿ ಹೆಸರಿದೆ ಅವರಿಗೆ. ಹಾಗಿರೋದ್ರಿಂದ ವ್ಯಾಸಪೀಠ. ಭಗವಾನ್ ವೇದವ್ಯಾಸರು ಭಗವಂತನ ವಿಭೂತಿ. ಇನ್ನು ಕವೀನಾಂ ಉಶನಾ ಕವಿ. ಕವಿ ಎಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುವಂತಹದ್ದು ಪದ್ಯ ಬರೆಯುವವರು ಅಂತ. ಹೌದು, ಕವಿ ಅನ್ನೋದು ಪದ್ಯ ರಚನೆ ಮಾಡುವವರಿಗೆ ಪ್ರಸಿದ್ಧವಾದ ಹೆಸರು. ಆದ್ರೆ ಇನ್ನೊಂದು ಅರ್ಥ ಇದೆ, ಕ್ರಾಂತದರ್ಶಿ ಅಂತ. ಮುಂದಾಗುವುದನ್ನು ನೋಡುವವನಿಗೆ ಕವಿ ಅಂತ ಕರೀತಾರೆ. ಕ್ರಾಂತ ಅಂದ್ರೆ ಮುಂದೆ ನಡೆಯುವಂಥದ್ದು, ದರ್ಶಿ ಅಂದ್ರೆ ನೋಡುವವನು. ಆದ್ರಿಂದ ಯಾರಿಗೆ ಈ ಇಂದ್ರಿಯಾತೀತವಾದ ಜ್ಞಾನ ಇದೆಯೋ, ಅಲೌಕಿಕವಾದ ವಿಷಯಗಳನ್ನ ತಿಳಿದುಕೊಳ್ಳಬಲ್ಲರೋ ಅವರಿಗೂ ಕವಿ ಎಂಬುದಾಗಿ. ಕವಿಂ ಪುರಾಣ ಮನುಶಾಸಿತಾರಂ, ಭಗವದ್ಗೀತಲ್ಲೂ ಕವಿ ಶಬ್ದ ಬರ್ತದೆ. ಈಶಾವಾಸ್ಯ ಉಪನಿಷತ್ನಲ್ಲೂ ಭಗವಂತನಿಗೆ ಕವಿ ಎಂಬುದಾಗಿ ಕರೆದಿದ್ದಾರೆ. ಯಾಕಂದ್ರೆ ಭಗವಂತನು ಭೂತ ಭವಿಷ್ಯ ವರ್ತಮಾನವನ್ನೆಲ್ಲ ನೋಡ್ತಾನೆ, ಆದ್ರಿಂದ ಕವಿ. ಹಾಗೆ ಕ್ರಾಂತದರ್ಶಿಯಾಗಿರುವ ಮಹಾಪುರುಷರಲ್ಲಿ ನಾನು ಶುಕ್ರಾಚಾರ್ಯ ಎಂಬುದಾಗಿ, ಭೃಗು ಮಹರ್ಷಿಯ ಮಗನಾದ ಮಹರ್ಷಿಗಳಲ್ಲಿ ನಾನು ಭೃಗು ಎಂಬುದಾಗಿ ಕೂಡ ಭಗವಂತ ಹೇಳಿದ್ದಾನೆ. ಆ ಭೃಗು ಮಹರ್ಷಿಯ ಮಗನಾದಂತಹ ಶುಕ್ರಾಚಾರ್ಯರು ಮೃತ ಸಂಜೀವಿನಿ, ಭಗವಂತನಾದ ಶಿವನಿಂದ ಮೃತ ಸಂಜೀವಿನಿ ವಿದ್ಯೆಯನ್ನು ಪಡೆದುಕೊಂಡಿದ್ದರು. ಶುಕ್ರನೀತಿ ಮುಂತಾದ ಗ್ರಂಥವನ್ನು ರಚಿಸಿದ್ರು ಮತ್ತು ವಿಶೇಷವಾದ ಈ ಜ್ಞಾನವನ್ನ ಅವರು ಪಡ್ಕೊಂಡಿದ್ರು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ನಾನು ಶುಕ್ರಾಚಾರ್ಯ ಎಂಬುದಾಗಿ ಕವಿಗಳಲ್ಲಿ ವಿಭೂತಿಯನ್ನು ಹೇಳ್ಕೊಂಡ. ಇನ್ನು ಮುಂದುವರಿದು, ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಮಯತಾಂ ದಂಡಃ ಅಸ್ಮಿ. ದಮನ ಮಾಡುವುದರಲ್ಲಿ, ಶಿಸ್ತಿಗೆ ತರುವುದರಲ್ಲಿ, ಶಿಕ್ಷೆಗೆ ಒಳಪಡಿಸುವುದರಲ್ಲಿ ನಾನು ದಂಡ. ದಂಡ ಅಂದ್ರೆ ಏನು? ದಂಡ ಅಂದ್ರೆ ಶಿಕ್ಷೆ ಅಂತ ಅರ್ಥ, ಪೆಟ್ಟು ಕೊಡೋದು ಅಂತ ಅರ್ಥ. ನೀತಿರಸ್ಮಿ ಜಿಗೀಷತಾಂ. ಜಿಗೀಷತಾಂ ಎಂಬ ಶಬ್ದ ಹೇಗ್ ಬಂತು? ಜೇತುಂ ಇಚ್ಛತಾಂ ಜಿಗೀಷತಾಂ. ಜಿಗೀಷ ಅಂದ್ರೆ ಜೇತುಂ ಇಚ್ಛಾ, ಗೆಲ್ಲುವ ಬಯಕೆ ಅಂತ ಜಿಗೀಷ. ಜಿಗೀಷತಾಂ ಅಂದ್ರೆ ಗೆಲ್ಲುವ ಬಯಕೆ ಉಳ್ಳವರಲ್ಲಿ.
ನಾನು ನೀತಿ ಇದ್ದೇನೆ. ಗೆಲ್ಲುವಿಕೆಗೆ ಕಾರಣವಾಗುವ ಅಂಶಗಳಲ್ಲಿ ನಾನು ನೀತಿ ಇದ್ದೇನೆ ಅಂತ ಹೇಳ್ತಾನೆ. ಶಂಕರರ ಭಾಷ್ಯದಲ್ಲಿ ಹೇಗೆ ಬರೀತಾರೆ ಇದನ್ನ? ಜಿಗೀಷತಾಂ ಚೇತುಂ ಇಚ್ಛತಾಂ. ಗೆಲ್ಲುವ ಬಯಕೆ ಇರುವವರಲ್ಲಿ ನಾನು ನೀತಿಯಾಗಿರುವೆನು. ಮೌನಂ ಚೈವಾಸ್ಮಿ ಗುಹ್ಯಾನ. ಗುಹ್ಯ ಅಂದ್ರೇನು? ಗೋಪ್ಯಾನ. ರಕ್ಷಿಸಬೇಕಾದ ಸಂಗತಿಗಳಲ್ಲಿ, ರಹಸ್ಯಗಳಲ್ಲಿ, ಗುಹ್ಯಗಳಲ್ಲಿ ನಾನು ಮೌನವಾಗಿರುವೆನು ಅಂತ ಹೇಳ್ತಾನೆ. ಜ್ಞಾನಂ ಜ್ಞಾನವತಾಮಹಂ. ಜ್ಞಾನವತಾಂ, ಜ್ಞಾನವನ್ನ ಹೊಂದಿರುವವರಲ್ಲಿ ನಾನು ಜ್ಞಾನವಾಗಿದ್ದೇನೆ ಅಂತ. ಜ್ಞಾನಿಗಳಲ್ಲಿರುವ ಜ್ಞಾನವು ನನ್ನ ವಿಭೂತಿ ಅಂತ ಹೇಳ್ತಾನೆ. ಇಲ್ಲಿ ಗಮನಿಸಬೇಕು, ಮೊದಲ ಎರಡು ಸಂಗತಿಗಳು ರಾಜರಿಗೆ ಬೇಕಾದ ಸಂಗತಿಗಳು. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಇದೆರಡು ಕ್ಷತ್ರಿಯರಾದ ರಾಜರಾಗಿರುವವರಿಗೆ ಬೇಕಾದ ಸಂಗತಿ, ಅದು ತನ್ನ ವಿಭೂತಿ ಅಂತ ಹೇಳ್ಕೊಂಡಿದ್ದಾನೆ. ಮುಂದಿನ ಎರಡು ವಿಭೂತಿಗಳು ವಿರಕ್ತರಿಗೆ, ಸನ್ಯಾಸಿಗಳಿಗೆ ಬೇಕಾಗಿರುವ ಸಂಗತಿಗಳು. ಮೌನ ಮತ್ತು ಜ್ಞಾನ, ಮನನ ಮತ್ತು ಅನುಭವ, ಇದೆರಡು ತನ್ನ ವಿಭೂತಿ ಅಂತ ಹೇಳಿದ್ದಾನೆ. ಹಾಗೆ ದಮಯತ, ದುಷ್ಟರನ್ನ ಒಂದು ಶಿಸ್ತಿಗೆ ತರತಕ್ಕಂತಹ ಉಪಾಯಗಳು 4 ಹೇಳ್ತಾರೆ. ಸಾಮ, ದಾನ, ಭೇದ, ದಂಡ ಅಂತ ಚತುರೋಪಾಯಗಳು ಅಂತ 4 ಉಪಾಯಗಳಿವೆ. ಸಮಾಜದಲ್ಲಿ ಇಂಥವರು ಯಾವಾಗಲೂ ಇರ್ತಾರೆ. ರಾಮನಿದ್ದಾಗ ರಾವಣನೊಬ್ಬನಿದ್ದ, ಭೀಮನಿದ್ದಾಗ ದುಶ್ಯಾಸನೊಬ್ಬನಿದ್ದ. ಅವರು ಯಾಕೆ ಇರ್ತಾರೆ ಅಂದ್ರೆ ತ್ರಿಗುಣಾತ್ಮಿಕವಾದ ಭಗವಂತನ ಪ್ರಕೃತಿಯದು. ಅದು 3 ಬೇಕು. ಅದು ಬೇಕು ಅನ್ನೋದಕ್ಕಿಂತ ಅದು ಇರುತ್ತೆ, ಸಹಜವಾಗಿರುತ್ತೆ. ಎಲ್ಲಿ ಒಳ್ಳೇದಿದೆಯೋ ಅಲ್ಲಿ ಕೆಡುಕು ಇರುತ್ತದೆ. ಆದ್ರೆ ಆ ಕೆಡುಕನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಹೆಚ್ಚು ಸಮಸ್ಯೆ ಆಗಲ್ಲ. ಸಿಟ್ಟು ಯಾವಾಗ ಸಮಸ್ಯೆ? ಸಿಟ್ಟು ತನ್ನ ಹತೋಟಿಯಲ್ಲಿ ಇಲ್ದಗಿದ್ದಾಗ ಸಮಸ್ಯೆ. ಸಿಟ್ಟು ತನ್ನ ನಿಯಂತ್ರಣದಲ್ಲಿ ಇದ್ದಾಗ ಅದು ಅವನಿಗೆ ಹೆಚ್ಚು ಸಮಸ್ಯೆ, ಬೇರೆಯವರಿಗೂ ಸಮಸ್ಯೆ ಮಾಡಲ್ಲ. ಒಮ್ಮೊಮ್ಮೆ ಉಪಕಾರವೇ ಮಾಡೀತದೆ. ಹಾಗೆ ದುಷ್ಟರು ಸಮಾಜದಲ್ಲಿ ಇರ್ತಾರೆ. ಅವರನ್ನ ಒಂದು ಶಿಸ್ತಿಗೆ ಒಳಪಡಿಸಿದರೆ, ಅವರನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಅವರಿಂದ ಸಮಾಜಕ್ಕೆ ಕೇಡು ಆಗಲ್ಲ. ಆ ಜವಾಬ್ದಾರಿ ಯಾರದ್ದು? ರಾಜನದ್ದು ಅಥವಾ ಅಧಿಕಾರದಲ್ಲಿ ಇರುವವರ ಜವಾಬ್ದಾರಿ. ಆರಂಭದಲ್ಲಿ ಅವರಿಗೆ ತಿಳಿ ಹೇಳುವಂಥದ್ದು. ನೋಡಿಯಪ್ಪ, ಹೀಗೆ ಮಾಡಿದ್ರೆ ಕೆಡುಕಾಗ್ತದೆ, ಹೀಗೆ ಮಾಡಬಾರದು, ಹೀಗೆ ಮಾಡಬೇಕು, ವಿನಂತಿ ಮಾಡಿಕೊಳ್ಳುವಂಥದ್ದು. ಈಗ ರೋಡ್ನಲ್ಲಿ ಒಂದು ನಿಯಮಗಳನ್ನು ಹಾಕಿರ್ತಾರೆ. ಎಡಭಾಗದಲ್ಲಿ ಚಲಿಸಬೇಕು, ಇಷ್ಟೇ ವೇಗದಲ್ಲಿ ಹೋಗ್ಬೇಕು, ಹೆಲ್ಮೆಟ್ ಧರಿಸಬೇಕು, ಇಷ್ಟೆಲ್ಲ ನಿಯಮಗಳನ್ನು ಹಾಕಿರ್ತಾರೆ. ಯಾಕೆ? ಅವರ ಸುರಕ್ಷತೆಗಾಗಿ. ಈಗ ಅದನ್ನು ಅತಿಕ್ರಮಿಸಿ ನಡೆದುಕೊಳ್ಳುವವರಿಗೆ ಏನ್ ಮಾಡಬೇಕು? ಮೊದಲು ವಿನಂತಿ ಮಾಡ್ಕೊಳ್ಬೇಕು. ನೋಡಿಯಪ್ಪ, ಹಾಗೆ ಮಾಡಬೇಡಿ, ನೀವೆಲ್ಲ ತಿಳಿದವರಿದ್ದೀರಿ ಅಂತ. ನೀವು ಅದನ್ನು ಅನುಸರಿಸದೇ ಇದ್ರೆ ಆಗುವ ಅಪಾಯ ನಿಮಗೆ ಎಂಬುದಾಗಿ ತಿಳಿಸಿ ಹೇಳಬೇಕು. ಕೆಲವು ಎಷ್ಟೋ ಜನ ಈ ತಿಳಿಸಿ ಹೇಳೋದ್ರಿಂದ ಪರಿವರ್ತನೆ ಆಗ್ಬಿಡ್ತಾರೆ, ತಿದ್ದುಕೊಂಡು ಬಿಡ್ತಾರೆ. ಕೆಲವರಿಗೆ ತಿಳಿಸಿ ಹೇಳಿದ್ರೂ ಕೂಡ ಸರಿಯಾಗೋ ಗಿರಾಕಿಗಳಲ್ಲ. ಉದಾಹರಣೆಗೆ ದುರ್ಯೋಧನ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಯಾವ್ದು ಸರಿ ಗೊತ್ತಿದೆ, ತಿದ್ದುಕೊಳ್ಳಿಕ್ ಮನ್ಸಿಲ್ಲ. ಯಾವ್ದು ತಪ್ಪೊಂದು ಗೊತ್ತಿದೆ, ಬಿಡ್ಲಿಕ್ ಮನ್ಸಿಲ್ಲ ಅಂತಾನೆ. ಅಂತ ಹಠಮಾರಿಗಳು ದುಷ್ಟರು ಯಾರಿದ್ದಾರೆ, ಅವರಿಗೆ ದಂಡಂ ದಶಗುಣಂ ಭವೇತ್. ಆ ದಂಡಂ ದಶಗುಣಂ ಭವೇತ್ ಅನ್ನೋ ಭಾಷೆದ ಅರ್ಥ ಬೇರೆ ಉಂಟು. ನಮ್ಮಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ತೇವೆ ಅಂದ್ರೆ, ದಂಡ ಪ್ರಯೋಗ ಮಾಡಿದ್ರೆ 10 ಗುಣ ಬರುತ್ತೆ ಅಂತ. ಹಾಗಲ್ಲ. 10 ಸಂದರ್ಭಗಳಲ್ಲಿ ದಂಡದ ಪ್ರಯೋಗ ಅಂತ. ಹಕ್ಕಿ ಓಡಿಸ್ಲಿಕ್ಕೆ, ಮುದುಕರಿಗೆ,
ಕೆಸರಿನಲ್ಲಿ ನಡೆಯುವಾಗ, ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ದಂಡದ ಪ್ರಯೋಗ. ದಂಡ ಅಂದ್ರೆ ಕೋಲ್ ಬೇಕಾಗತ್ತೆ ಅಂತ ದಂಡಂ ದಶಗುಣಂ, ಅದಕ್ಕೆ ಅರ್ಥ ಹಾಗೆ. ಆದ್ರೆ ನಮ್ಮ ಲೌಕಿಕ ಪ್ರಯೋಗದಲ್ಲಿ ಹೇಗಿದೆ, ದಂಡ ಪ್ರಯೋಗ ಮಾಡಿಬಿಟ್ರೆ ಶಿಸ್ತಿಗೆ ಬರ್ತಾನೆ. ಹೌದು, ಕೊನೆಯ ದಾರಿ ಅದು ಹಿಂಸಾತ್ಮಕವಾದ ಪ್ರಯೋಗ, ಅದನ್ನು ಮಾಡ್ಲಿಕ್ಕೇ ಬೇಕು. ಸಮಾಜ ಘಾತುಕರನ್ನ ದಾರಿಗೆ ತರಬೇಕಾದ್ರೆ ಶಿಕ್ಷೆಯನ್ನ ಬಿಗಿ ಮಾಡಬೇಕು. ಅಂಥವರಿಗೆ ಬೇರೆ ದಾರಿ ಇಲ್ಲ ಅಂತ. ಮುಂಚೆಲ್ಲ ಶಾಲೆಯಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಹೊಡಿತಾ ಇದ್ರು. ಅದು ಪರ್ಮಿಷನ್ ಇತ್ತು ಅವಾಗ. ಈಗ ಅದನ್ನು ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿದ. ಮಕ್ಕಳ ಮನಸ್ಸಿನ ಸ್ವಭಾವದ ಮೇಲೆ ಅದು ಪರಿಣಾಮ ಬೀರುತ್ತೆ, ಆ ರೀತಿ ಹೆದರಿಸಬಾರದು ಅವರಿಗೆ ಎಂಬುದಾಗಿ ಹೇಳಿದ್ದಾರೆ. ಆದ್ರೆ ಎಷ್ಟೋ ಈ ಉಡಾಳ ಸ್ವಭಾವವೇ ಉಡಾಳವಾಗಿರತಕ್ಕಂತಹ ಕೆಲವು ವ್ಯಕ್ತಿತ್ವಗಳಿಗೆ ಅದು ಅನಿವಾರ್ಯವಾಗುತ್ತೆ. ಅವರು ಬೇರೆ ಯಾವ ಉಪಾಯದಿಂದ, ಸಾಮದಾನ ಭೇದ ಇವ್ಯಾವ ಉಪಾಯಕ್ಕೂ ಬಗ್ಗುವವರಲ್ಲ. ದಂಡವೇ ಅವರಿಗೆ ಶಿಸ್ತನ್ನು ತರಲಿಕ್ಕೆ ಕಾರಣ ಆಗ್ತದೆ. ಯಾವಾಗ ಶಿಕ್ಷೆ ಬಲಯುತವಾಗಿರ್ತದೋ ಅಪರಾಧಗಳು ಕಡಿಮೆ ಆಗ್ತವೆ. ನಾನು ಜೈಲಿಗೆ ಹೋದ್ರೂ ವಾಪಸ್ ತಿರುಗಿ ಬಂದು ಬಿಡ್ಬಹುದು, ಬೇಲ್ ತಕೊಂಡು ನಾನು ಆರಾಮಾಗಿ ತಿರುಗಾಡಬಹುದು ಅಂತ ಯಾವಾಗ ಅನಿಸ್ತದೋ ಶಿಕ್ಷೆಗೆ ಹೆದರಲ್ಲ ಅವನು ಅಂತ. ಶಿಕ್ಷೆ ಭಯಂಕರವಾಗಿದೆ ಅಂತ ಗೊತ್ತಾಯ್ತು, ಅಪರಾಧದ ಪ್ರಜ್ಞೆ ಕೂಡ ಕಡಿಮೆ ಆಗುತ್ತೆ. ಅದು ಒಂದು ವಿಧಾನ. ಯಾವುದು? ದಂಡ. ನೀತಿ ರಶ್ಮಿ ಜಿಗೀಷತ. ಗೆಲ್ಲಬೇಕಪ್ಪ, ಪ್ರಯತ್ನ ಒಂದಿದ್ರೆ ಸಾಕು. ಒಂದು ಯಾವುದೇ ಒಂದು ಸಂಗತಿಯಲ್ಲಿ ನಾವು ಜೀವನದಲ್ಲಿ ಗೆಲ್ಲಬೇಕಾದ್ರೆ ನಮ್ಮ ಪ್ರಯತ್ನ ಬೇಕು, ಈಶ್ವರನ ಅನುಗ್ರಹ ಬೇಕು, ಸಲಕರಣೆಗಳೆಲ್ಲ ಸರಿಯಾಗಿರ್ಬೇಕು, ಅದರೊಟ್ಟಿಗೆ ನೀತಿ ಬೇಕು. ನೀತಿ ಅನ್ನುವ ಮಾತಿಗೆ ಏನರ್ಥ? ತಂತ್ರಗಾರಿಕೆ, ಟೆಕ್ನಿಕ್ ಅಂತ, ಡಿಪ್ಲೊಮಸಿ ಅಂತ ಹೇಳ್ತಾರೆ. ಆ ತಂತ್ರಗಾರಿಕೆ ಇದ್ರೆ ಮಾತ್ರ ಮನುಷ್ಯ ಗೆಲ್ಲಿಕ್ಕಾಗ್ತದೆ. ಎಷ್ಟೋ ಸಲ ಜನ ಹೇಳುದುಂಟು, ನಾ ತುಂಬಾ ಹಾರ್ಡ್ ವರ್ಕ್ ಮಾಡ್ತೇನೆ, ಆದ್ರೆ ನನ್ನ ಜೀವನದಲ್ಲಿ ಏಳಿಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬರೀ ಹಾರ್ಡ್ ವರ್ಕ್ ಒಂದೇ ಸಾಲದು, ಸ್ಮಾರ್ಟ್ ವರ್ಕ್ ಕೂಡ ಬೇಕಾಗ್ತದೆ. ಸ್ಮಾರ್ಟ್ ವರ್ಕಿಗೆ ತಂತ್ರಗಾರಿಕೆ ಅಂತ ಹೇಳ್ತಾರೆ, ನೀತಿ ಅಂತ ಹೇಳ್ತಾರೆ. ಈಗ ಒಂದು ಆಟ ಆಡ್ಬೇಕಪ್ಪ, ಆಟದಲ್ಲಿ ತುಂಬಾ ಶಕ್ತಿಶಾಲಿಯಾದ ಒಬ್ಬ ವ್ಯಕ್ತಿ ಆಟದಲ್ಲಿ ಗೆದ್ದೇ ಬಿಡ್ತಾನೆ ಅಂತ ಹೇಳಿಕ್ಕಾಗಲ್ಲ. ಈ ಬಾಕ್ಸಿಂಗ್ ಅಪ್ಪ, ಅಥವಾ ಕರಾಟೆ ಇರಬಹುದು, ಅಥವಾ ಈ ಜಿಮ್ನಾಸ್ಟಿಕ್ ಇರಬಹುದು, ಅಥವಾ ನಮ್ಮ ಯಾವುದೇ ಇರಬಹುದು, ನಮ್ಮ ಮಲ್ಲ ಯುದ್ಧ ಅಂತ ಹೇಳ್ತಾರಲ್ಲ, ಅಖಾಡದಲ್ಲಿ ಮಲ್ಲ ಯುದ್ಧ. ತುಂಬಾ ದಾಂಡಿಗ ಒಬ್ಬ ಬಂದಿದ್ದಾನೆ, ಭಯಂಕರ ಶಕ್ತಿಶಾಲಿ ಅನ್ನೋ ಕಾಣಿಸ್ತಾನೆ. ಅವನನ್ನು 2ನೇ ನಿಮಿಷದಲ್ಲಿ ಅತ್ಯಂತ ತೆಳ್ಳಗಿರುವ ಪೈಲ್ವಾನ ಸೋಲಿಸ್ಬಿಡ್ಬೋದು. ಯಾಕೆ? ತಂತ್ರಗಾರಿಕೆ ಅಂತ ಹೇಳ್ತಾರೆ, ಟೆಕ್ನಿಕ್. ಯಾವ ಜಾಗದಲ್ಲಿ ಮುಟ್ಟಿದ್ರೆ, ಎಲ್ಲಿ ಎಳೆದ್ರೆ ಅವನು ಕೆಳಗೆ ಬೀಳ್ತಾನೆ ಅಂತ ಇವನಿಗೆ ಗೊತ್ತಿದೆ. ಹೀಗೆ ಆಟದಲ್ಲಿ ಇರಬಹುದು, ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಇರಬಹುದು, ಪ್ರತಿಯೊಂದು ಸಂದರ್ಭದಲ್ಲಿಯೂ ತಂತ್ರಗಾರಿಕೆ ಎನ್ನುವುದು ಬಹಳ ಕೆಲಸ ಮಾಡುತ್ತೆ. ಸ್ಮಾರ್ಟ್ ವರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹಾರ್ಡ್ ವರ್ಕಿನ ಒಟ್ಟಿಗೆ ಸ್ಮಾರ್ಟ್ ವರ್ಕ್ ಬೇಕಾಗ್ತದೆ. ಅದನ್ನೇ ಇಲ್ಲಿ ನೀತಿ ಅಂತ ಕರ್ತಿದ್ದಾರೆ, ರಾಜನೀತಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೆಲ್ಲ ಗ್ರಂಥಗಳೇ ಇವೆ. ವಿದುರ ನೀತಿ, ಶುಕ್ರ ನೀತಿ, ಹೀಗೆ ಬೇರೆ ಬೇರೆ ನೀತಿಗಳೆಲ್ಲ ಹೇಳ್ತಾರೆ. ಕೃಷ್ಣ ಜರಾಸಂಧನನ್ನ ಕೊಲ್ಲಿಕ್ಕೆ ಹೊರಟಾಗ ಇದೇ ರೀತಿ ನೀತಿಯನ್ನು ಅನುಸರಿಸಿದ್ದ ಅನ್ನೋದು ಗೊತ್ತಾಗತ್ತೆ. ಕೃಷ್ಣನ ಚರಿತ್ರೆಯಲ್ಲಂತೂ ಈ ನೀತಿಗಾರಿಕೆ ತುಂಬಾ ಕಾಣಿಸುತ್ತೆ, ತಂತ್ರಗಾರಿಕೆ, ಟೆಕ್ನಿಕ್. ಹನುಮಂತನು ಕೂಡ ಲಂಕೆಗೆ ಹೋಗುವಾಗ ಅನೇಕ ನೀತಿಗಳನ್ನು ಅನುಸರಿಸಿದ್ದ. ಈ ಲಂಕೆಯನ್ನ ಅಭಿಮಾನಿ ದೇವತೆ ಲಂಕಿಣಿಯನ್ನ ದಾಟಕೊಂಡು ಹೋಗೋದಷ್ಟು ಸುಲಭ ಇರಲಿಲ್ಲ. ಅದಕ್ಕೆ ಅವನು ಸಣ್ಣದಾದಂತಹ ಒಂದು ರೂಪವನ್ನ ತಾಳ್ಕೊಂಡು ಹೋಗ್ತಾ ಕೊನೆಗೆ ಅವಳನ್ನು ಕೊಲ್ತಾನೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಬುದ್ಧಿವಂತಿಕೆ, ಚಾತುರ್ಯತೆ ಅನ್ನುವಂಥದ್ದನ್ನ ಇಲ್ಲಿ ನೀತಿ ಅಂತ ಕರೆದಿದ್ದಾರೆ. ಇನ್ನೊಂದು ಅರ್ಥವೂ ಇದೆ. ನೀತಿ ಅಂದ್ರೆ ನೈತಿಕತೆ ಅಂತ ಅರ್ಥ ಇದೆ. ಒಂದು ವಿಷಯದಲ್ಲಿ ಮನುಷ್ಯ ಗೆಲ್ಲಬೇಕಾದ್ರೆ ಪ್ರಾಮಾಣಿಕನಾಗಿರ್ಬೇಕು, ಸತ್ಯವಂತನಾಗಿರ್ಬೇಕು. ಬರೀ ತಂತ್ರಗಾರಿಕೆಯನ್ನು ನಾನು ಮಾಡ್ತೇನೆ,
ಅದು ಅನೈತಿಕವಾದ ತಂತ್ರಗಾರಿಕೆ ಅಂತ ಆದ್ರೆ ಖಂಡಿತವಾಗಿಯೂ ಅದು ಸೋಲಿಗೆ ಕಾರಣ ಆಗ್ತದೆ. ಇವತ್ತೆಲ್ಲ ನಾಳೆ ಅವನು ಸೋಲ್ತಾನೆ. ಆದ್ರಿಂದ ಚತುರತೆ, ವ್ಯಾವಹಾರಿಕ ಕುಶಲತೆ, ಡಿಪ್ಲೊಮಸಿ ಒಟ್ಟಿಗೆ ಧಾರ್ಮಿಕತೆ, ನೈತಿಕತೆ ಅದು ಕೂಡ ಸೇರಿದ್ರೆ ಅದು ನೀತಿ ಎಂಬ ಶಬ್ದಕ್ಕೆ ಸರಿಯಾದ ಅರ್ಥವಾಗ್ತದೆ. ಹೀಗೆ ಗೆಲ್ಲುವುದರಲ್ಲಿ ತಾನು ನೀತಿ ಎಂಬುದಾಗಿ ಹೇಳಿಕೊಂಡಿದ್ದಾನೆ. ಮೌನಂ ಚೈವಾಸ್ಮಿ ಗುಹ್ಯಾನಾಂ, ರಹಸ್ಯಗಳಲ್ಲಿ ನಾನು ಮೌನ ಅಂತ ಹೇಳ್ತಾನೆ. ಮೌನ ಎಂಬ ಶಬ್ದಕ್ಕೆ ಎರಡು ಅರ್ಥ ಇದೆ. ಮನನಾತ್ ಮೌನಃ, ಮನನದಿಂದ ಮೌನ ಎಂಬ ಶಬ್ದ ಇದೆ. ಇನ್ನೊಂದು ಮೌನ ಅಂದ್ರೆ ಮಾತನಾಡದೇ ಇರುವುದು ಅಂತ. ಮಾತನಾಡದೇ ಇರೋದ್ರಿಂದ ಅನೇಕ ರಹಸ್ಯಗಳನ್ನು ನಾವು ಕಾಪಾಡಿಕೊಳ್ಬಹುದು. ಯಾರು ಜಾಸ್ತಿ ಮಾತನಾಡ್ತಾರಲ್ಲ ಅವ್ರ ರಹಸ್ಯವನ್ನ ಹೊರಗೆ ಬಿಡ್ತಾ ಇರ್ತಾರೆ. ಅವರು ಬಾಯಲ್ಲಿ ಗುಟ್ಟು ನಿಲ್ಲೋದೇ ಇಲ್ಲ ಅಂತ. ಆದ್ರಿಂದ ಯಾರತ್ರ ಗುಟ್ಟು ಹೇಳಬೇಕು ಅಂತ ಬಹಳ ಯೋಚನೆ ಮಾಡ್ಬೇಕಂತ. ಯಾರು ವಾಚಾಳಿಗಳಿರ್ತಾರೋ, ಬಹಳ ಮಾತಾಡ್ತಾರೋ, ಆ ಮಾತನಾಡುವ ಭರದಲ್ಲಿ ಅವರು ಯಾವುದನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಆಗಲ್ಲ. ರಹಸ್ಯವನ್ನು ಕಾಪಾಡ್ಕೊಳ್ಬೇಕು ಅಂದ್ರೆ ಕಡಿಮೆ ಮಾತನಾಡುವ ಸ್ವಭಾವದವರಾಗಿರ್ಬೇಕು. ಅಂದ್ರೆ ಅಳೆದು ತೂಗಿ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಅವುಗಳನ್ನ ಬಹಳಷ್ಟು ಯೋಚನೆ ಮಾಡಿ ಯಾರು ಮಾತಾಡ್ತಾರೋ ಅವರಲ್ಲಿ ರಹಸ್ಯ ನಿಲ್ತದೆ. ಮನಸ್ಸಿಗೆ ತೋಚಿದ್ದೆಲ್ಲ ಯಾರು ಮಾತನಾಡ್ತಾರೋ ಗುಟ್ಟೆಲ್ಲ ರಟ್ಟಾಗ್ತದೆ. ಆದ್ರಿಂದ ಮೌನ ಅನ್ನುವಂಥದ್ದು ಬಹಳ ಉತ್ತಮವಾದ ಸ್ವಭಾವ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಇನ್ನೊಂದು ಮಾತು ಹೇಳ್ತಾ, ಈ ಬಹಳ ಮಾತನಾಡ್ತಕ್ಕಂತಹ, ಸುಂದರವಾಗಿ ಮಾತನಾಡ್ತಕ್ಕಂತಹ, ಬಹಳ ಮಾತನಾಡ್ತಕ್ಕಂತಹ ಗೆಜ್ಜೆಯನ್ನ ಕಾಲಿಗೆ ಹಾಕ್ತಾರೆ. ಯಾವುದೇ ಮೌನವಾಗಿರುವ ಹಾರವನ್ನ ಅಥವಾ ಚೂಡಾಮಣಿಯನ್ನ ತಲೆಗೆ ಹಾಕ್ತಾರೆ. ಹಾರವನ್ನ ಕುತ್ತಿಗೆ ಹಾಕ್ತಾರೆ, ಚೂಡಾಮಣಿಯನ್ನು ತಲೆಗೆ ಹಾಕ್ತಾರೆ. ಯಾಕೆ? ಹೌದು, ಮೌನವಾಗಿರುತ್ತೆ. ಆದ್ರೆ ಗೆಜ್ಜೆ ಜಾಸ್ತಿ ಮಾತಾಡುತ್ತೆ, ಅದನ್ನ ಕಾಲಿಗೆ ಹಾಕ್ತಾರೆ. ಅದ್ರ ಸ್ಥಾನ ಕೆಳಗೆ ಅಂತ ಆಗುತ್ತೆ. ಇದು ಒಂದು ಅರ್ಥ, ಮೌನದ ಶ್ರೇಷ್ಠತೆಯನ್ನ ಹೇಳ್ತಕ್ಕಂಥದ್ದು. ಮೌನ ಅಂದ್ರೆ ಈ ಹೊರಗಡೆಗೆ ಮಾತನಾಡದೇ ಇರುವ ಮೌನ ಅಷ್ಟೇ ಅಲ್ಲ. ಎಷ್ಟೋ ಜನ ಏಕಾದಶಿ ಮೌನ, ಗುರುವಾರ ಮೌನ, ಹೀಗೆ ಬೇರೆ ಬೇರೆ ಮೌನ ಮಾಡುವವರು ಇರ್ತಾರೆ. ಅದು ಹೊರಗಡೆಗೆ ಅವರು ಮಾತಾಡಲ್ಲ ಅನ್ನೋದು ಬಿಟ್ರೆ ಒಳಗಡೆಗೆ ತುಂಬಾ ಮಾತು ನಡೀತಾ ಇರ್ತದೆ. ಅವರ ಮುಖವನ್ನ ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇರ್ತದೆ. ಯಾರ ಹತ್ರ ಮಾತಾಡ್ತಾ ಇರ್ತಾರೆ ಒಳಗಡೆನೆ, ಅಂದ್ರೆ ಆಲೋಚನೆಗಳು ನಿರಂತರವಾಗಿ ಹರಿತಾ ಇರ್ತದೆ. ಅದು ನಿಜವಾದ ಮೌನ. ಆಲೋಚನೆಗಳು ಇಲ್ಲದ ಪ್ರಶಾಂತವಾದ ಚಿತ್ತ, ಅದು ಒಂದು ತಪಸ್ಸೇ ಸರಿ. ಇನ್ನೊಂದು ಮೌನ ಅಂತ ಹೇಳಿದ್ರೆ, ಗುಹ್ಯದಗಳಲ್ಲಿ ನಾನು ಮೌನ ಅಂದ್ರೆ ಅಧ್ಯಾತ್ಮ ಚಿಂತನೆ ಮಾಡುವಂಥದ್ದು, ಮನನ ಮಾಡುವಂಥದ್ದು. ಶ್ರವಣ ಮಾಡಿದ್ದನ್ನ ಮನನ ಮಾಡುವ ಪ್ರಕ್ರಿಯೆ, ಮನನಾತ್ ಮೌನ. ಅದು ಅಧ್ಯಾತ್ಮ ಸಾಧಕರಿಗೆ ಮುಖ್ಯವಾದಂತಹ ಒಂದು ಸಾಧನ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಾಕಷ್ಟು ಶ್ರವಣ ಮಾಡ್ತೇವೆ, ಆದ್ರೆ ಮನನವಾಗಿ ಅದು ಆತ್ಮಸಾತ್ ಮಾಡಿಕೊಳ್ಳೋದಿಲ್ಲ. ಆಗ ಆ ಜ್ಞಾನ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ತುಂಬಾ ಶ್ರವಣ ಮಾಡಿ ಅದು ನಮ್ಮ ಜ್ಞಾನವಾಗಿ ಮಾಡಿಕೊಳ್ಳದೆ ಇದ್ರೆ ಪುಸ್ತಕದ ದೊರೆತರಿವು ತರುತಳೆದ ಪುಷ್ಪ, DVG ಹೇಳ್ತಾರಲ್ಲ, ಮಸ್ತಕದ ಮಣಿ. ಗ್ರಂಥದ ಒಂದು ವಿಷಯವಾಗತ್ತೆ ಹೊರತು ನಮ್ಮ ಜ್ಞಾನ ಆಗ್ಬೇಕು ಅಂದ್ರೆ ನಾವು ಏಕಾಂತದಲ್ಲಿ ಇದ್ದುಕೊಂಡು ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಮನನ ಅಂತ ಕರೆದಿದ್ದಾರೆ. ಇನ್ನು ಮುಂದಿನ ವಿಷಯ ಜ್ಞಾನವತಾಂ ಅಹಂ ಜ್ಞಾನಂ. ಜ್ಞಾನಿಗಳಲ್ಲಿರುವ ಜ್ಞಾನ ನಾನು. ಜ್ಞಾನ ಅಂದ್ರೆ ಇಲ್ಲಿ ಎಲ್ಲ ವಿಷಯವೂ ಬಂತು. ಸಂಗೀತ, ಸಾಹಿತ್ಯ, ಕಲೆ, ವಿಜ್ಞಾನ,
ಅಧ್ಯಾತ್ಮ, ಎಲ್ಲ ಬಗೆಯ ಜ್ಞಾನಗಳು ಜ್ಞಾನಗಳೇ. ಜ್ಞಾನವೇ ಬದುಕಿನ ದೀಪ, ದಾರಿದೀಪ. ನಾವು ಹೇಳ್ತಾ ಇರ್ತೇವಲ್ಲ, ವಾಚ್ ಯುವರ್ ಥಾಟ್ಸ್, ದೇ ವಿಲ್ ಬಿ ಯುವರ್ ವರ್ಡ್ಸ್. ಹಾಗೆ ಮುಂದುವರೆದು, ದೇ ವಿಲ್ ಬಿ ಯುವರ್ ಆಕ್ಷನ್ಸ್ ಅಂಡ್ ಟೆಂಡೆನ್ಸೀಸ್ ಅಂಡ್ ಡೆಸ್ಟಿನಿ. ನಮ್ಮ ಆಲೋಚನಾ ಪದ್ಧತಿ ಅನ್ನೋದು ನಮ್ಮ ಡೆಸ್ಟಿನಿಯಾಗಿ ನಿರ್ಮಾಣ ಆಗ್ತದೆ. ಆದ್ರಿಂದ ಜ್ಞಾನ ಸರಿಯಾಗಿ ಇದ್ರೆ ಬದುಕು ಸರಿಯಾಗಿರ್ತದೆ. ಸತ್ಸಂಗ ಯಾಕೆ ಬೇಕು? ಅದರಿಂದ ಆಗುವ ಲಾಭ ಏನು ಅಂದ್ರೆ, ವಿಚಾರವನ್ನು ಸರಿಪಡಿಸಿಬಿಡ್ತದೆ. ಅದೇ ತಾಯಿ ಬೇರು. ವ್ಯಕ್ತಿತ್ವದ ತಾಯಿ ಬೇರು ಯಾವುದಪ್ಪ, ಮೂಲ ಕಾರಣ ಯಾವುದಪ್ಪ ಅಂದ್ರೆ ವಿಚಾರ. ವಿಚಾರದಲ್ಲಿ ಎಡವಿದ ಬದುಕಿನಲ್ಲಿ ಎಡವುತ್ತಾನೆ. ವಿಚಾರ ಸ್ಪಷ್ಟವಾಯಿತು, ಬದುಕು ಸುಂದರವಾಗಿರ್ತದೆ. ಆದ್ರಿಂದ ಜ್ಞಾನ ಒಂದು ದೊಡ್ಡ ಶಕ್ತಿ. ಅದು ಈ ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಉಪಕರಣಗಳ ಶಕ್ತಿ, ಆಯುಧಗಳ ಶಕ್ತಿ, ಇವೆಲ್ಲ ಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದು? ಜ್ಞಾನವೇ ಶಕ್ತಿ. ಶಂಕರ ಭಗವತ್ಪಾದರು ಇಡೀ ಭಾರತವನ್ನ ಒಟ್ಟುಗೂಡಿಸಿದ್ರಲ್ಲ, ಯಾವ ಬಲದಿಂದ? ಸೇನಾ ಇರ್ಲಿಲ್ಲ ಅವ್ರ ಹತ್ರ, ಜ್ಞಾನ ಬಲದಿಂದ ಸೇರಿಸಿದ್ರು. ಅದರ ಜ್ಞಾನ ಸಂಪಾದನೆಗೆ ಅಷ್ಟು ಮಹತ್ವ ಕೊಡಬೇಕು. ಈ ಎಲ್ಲ ಜ್ಞಾನಕ್ಕಿಂತ ಶ್ರೇಷ್ಠವಾದ ಜ್ಞಾನ ಅಧ್ಯಾತ್ಮ ಜ್ಞಾನ ಅಂತ ಹೇಳ್ಬಿಡ್ತಾನೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನ ಅಂತ. ಅಲ್ಲಿ ಅಧ್ಯಾತ್ಮ ವಿದ್ಯೆಯನ್ನು ಎತ್ತಿಡ, ಇಲ್ಲಿ ಜ್ಞಾನವತಾಂ ಜ್ಞಾನ, ಎಲ್ಲ ಜ್ಞಾನವೂ ಬಂತು ಇಲ್ಲಿ. ಈಗ ಒಬ್ಬ ಸೈಂಟಿಸ್ಟಿನ ಮೆದುಳಲ್ಲಿ ಇರತಕ್ಕಂತ ಸೈನ್ಸ್ ಜ್ಞಾನ, ಒಬ್ಬ ಇತಿಹಾಸಜ್ಞನ ಮೆದುಳಲ್ಲಿ ಇರತಕ್ಕಂಥ ಇತಿಹಾಸ ಜ್ಞಾನ ಇರಬಹುದು. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಜ್ಞಾನ ಅಂತ ಏನು ಉಂಟಾಗುತ್ತದೆ, ಅದು ಭಗವಂತನ ವಿಭೂತಿ. ಆದ್ದರಿಂದ ಜ್ಞಾನಿಗಳನ್ನ ಗೌರವಿಸುವಂತಹ ನಾಡು ನಮ್ದು. ಮಹಾತ್ಮರನ್ನ, ಜ್ಞಾನಿಗಳನ್ನ ನೋಡುವಾಗ ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ಕಾರ ಮಾಡುವಂಥದ್ದು ಅವರ ಜ್ಞಾನಕ್ಕೆ ಕೊಡುವಂತಹ ಗೌರವ. ಯಾರು ನಮಸ್ಕಾರ ಸ್ವೀಕಾರ ಮಾಡ್ತಾರೋ ಅವರೂ ಕೂಡ ತಿಳ್ಕೊಳ್ಬೇಕು, ಇದು ವ್ಯಕ್ತಿಗೆ ಕೊಟ್ಟ ನಮಸ್ಕಾರ ಅಲ್ಲ, ಜ್ಞಾನಕ್ಕೆ ಕೊಟ್ಟ ನಮಸ್ಕಾರ. ಆ ಜ್ಞಾನ ಯಾರಿಂದ ಬಂದದ್ದು? ಭಗವಂತನಿಂದ ಬಂದದ್ದು. ಆದ್ರಿಂದ ಅವರು ನಮಸ್ಕಾರ ಮಾಡ್ತಾ ಇರೋದು ನನಗಲ್ಲ, ಭಗವಂತ ಕೊಟ್ಟ ಜ್ಞಾನಕ್ಕೆ. ಆದ್ರಿಂದ ಆ ನಮಸ್ಕಾರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ಬೇಕು. ಆವಾಗ ವಿನಯ ಅನ್ನುವಂಥದ್ದು ವ್ಯಕ್ತಿಯಲ್ಲಿ ಬರ್ತದೆ. ಇಲ್ದಿದ್ರೆ ನಾನು ಸಂಪಾದನೆ ಮಾಡಿದ ಜ್ಞಾನ ಅಂತ ಬಂತೋ, ಅದು ವಿದ್ಯಾಮದ ಇದೆಯಲ್ಲ, ವಿದ್ಯಾ ಅಹಂಕಾರ ಅನ್ನೋದು ಎಲ್ಲದಕ್ಕಿಂತಲೂ ಬಲಶಾಲಿ, ಅದು ಅಪಾಯಕಾರಿ ಕೂಡ. ಅಂದ್ರೆ ಎಲ್ಲವನ್ನ ತಿಳಿದಿರ್ತಾನೆ, ಆದ್ರೆ ಮೂಢನಾಗ್ತಾನೆ. ಅದಕ್ಕೆ ಹಿರಿಯರು ಏನ್ ಹೇಳಿದ್ರು, ವಿದ್ಯಾವಂತನಲ್ಲಿ ಇರಬೇಕಾದ ಗುಣ ವಿನಯ ಅಂತ. ವಿನಯ ಯಾವಾಗ ಬರ್ತದೆ? ಈ ಜ್ಞಾನ ನನ್ನದಲ್ಲ, ನಮ್ಮ ಗುರು ಹಿರಿಯರು, ಪರಮಾತ್ಮನ ಅನುಗ್ರಹ, ಇವುಗಳ ಕಾರಣದಿಂದ ನನ್ನಲ್ಲಿ ತೋರ್ತಾ ಇದೆ ಅಂತ. ಅದು ವಾಸ್ತವ ಕೂಡ. ಈಗ ನಾವು ಬಂದು ಭಗವದ್ಗೀತೆ ಉಪನ್ಯಾಸವನ್ನು, ಉಪನಿಷತ್ತಿನ ಉಪನ್ಯಾಸವನ್ನು ಮಾಡುವಾಗ ಜನ ಬಂದು ಹೇಳುವುದುಂಟು, ನೀವು ಸಾಮಾನ್ಯರಿಗೆ ತಲುಪುವ ಹಾಗೆ ಸರಿಯಾಗಿ ಮಾತನಾಡ್ತೀರಿ ಅಂತ. ನಮಗೆ ಬೇಸರ ಆಗುವುದು ಏನಪ್ಪಾ ಅಂತ ಹೇಳಿದ್ರೆ, ಇದೆಲ್ಲ ನಮ್ದೇನಿದೆ ಅಂತ. ಹಿರಿಯರು ಹೇಳಿದ ವಿಚಾರಧಾರೆಗಳನ್ನ ಸಂಗ್ರಹಿಸಿ ಸ್ವಲ್ಪ ಚಿಂತನೆ ಮಾಡಿ ಕೊಡುವಂಥದ್ದು ಹೊರತು ನಮ್ಗೆ ಅದು ಸ್ವಾಮಿತ್ವವೇ ಇಲ್ಲ, ಓನರ್ಶಿಪ್ ಒಂದು ಸ್ವಲ್ಪವೂ ಇಲ್ಲ. ಮತ್ತೆ ಇದೆಲ್ಲಾ ಪ್ರಕ್ರಿಯೆಯಲ್ಲಿ ಭಗವಂತನ ಅನುಗ್ರಹ ಅನ್ನುವಂಥದ್ದು ಶ್ರೇಷ್ಠವಾಗಿ ಸೇರ್ಕೊಂಡಿರೋದ್ರಿಂದ ಏನೋ ಒಂದಿಷ್ಟು ಚಿಂತನೆ ಮಾಡುವ ಸಾಮರ್ಥ್ಯ ಬಂದಿದೆಯೇ ಹೊರತು ವೈಯಕ್ತಿಕವಾಗಿ ಯಾವ ಶಕ್ತಿಯೂ ಇಲ್ಲ ಅಂತ. ಆ ಭಾವವನ್ನು ನಾವು ಬೆಳೆಸಿಕೊಳ್ಬೇಕು. ಜ್ಞಾನವತಾಮಹ. ಇದೊಂದೇ ಕ್ಷೇತ್ರಕ್ಕಲ್ಲ, ಯಾವುದೇ ಕ್ಷೇತ್ರದಲ್ಲಿ ನಿಜವಾಗಿ ಜ್ಞಾನಿಗಳು ಯಾರು ಇರ್ತಾರೆ ಅವರೆಲ್ಲ ವಿನಯವಂತರಾಗಿರ್ತಾರೆ. ಬಹಳ ಎತ್ತರಕ್ಕೆ ಬೆಳೆದಂತಹ, ನೋಡಿ, ಯಾವುದೇ ಇದು ಫೀಲ್ಡ್ ಆಫ್ ನಾಲೆಡ್ಜ್ಗೆ ಹೋಗಿ ಬಹಳ ಎತ್ತರಕ್ಕೆ ಏರಿದ ವ್ಯಕ್ತಿಗಳನ್ನ ನಾವು, ಈಗ ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು ಅಂತ ಒಬ್ರು ಮಹಾತ್ಮರು ಹೇಳ್ತಾರೆ. ಸರ್ ಸಿ ವಿ ರಾಮನ್ ಅವರು ಮನೆಯ ಮುಂದೆ ಒಬ್ಬನು ಬರ್ಕೊಂಡಿದ್ನಂತೆ, BSc ಅಂತ ಅವನ ಹೆಸರು ಬರೆದು ಮುಂದೆ BSc ಬರ್ಕೊಂಡ. ಸಿ ವಿ ರಾಮನ್ ಅವ್ರ ಮನೆಯ ಮುಂದೆ ರಾಮನ್ ಅಷ್ಟೇ ಬರ್ಕೊಂಡಿತ್ತಂತೆ. ಅಂದ್ರೆ ಅಂತಹ ಜ್ಞಾನಿಗಳು ಸರಳವಾಗಿ ತಮ್ಮ ಹೆಸರು, ಡಿ ವಿ ಜಿಯವ್ರ ಕಥೆಯಲ್ಲಿ ಹೇಳ್ತಾರೆ,
ಅವ್ರ ಮನೆ ಮುಂದೆ DVG ರಸ್ತೆ ಅಂತ ಬೋರ್ಡ್ ಹಾಕಿದ ಮೇಲೆ ತುಂಬಾ ತಿಂಗಳುಗಳ ಕಾಲ ಆ ರಸ್ತೆಯಲ್ಲಿ ಓಡಾಡೋದನ್ನ ಬಿಟ್ಟು ಹಿತ್ತಿಲ ಜಾಗದಲ್ಲಿ ಓಡಾಡ್ತಿದ್ರಂತೆ. ಅಂದ್ರೆ ಅವ್ರಿಗೆ ನಾಚಿಕೆ ಆಗ್ತಿತ್ತು ಅಂತ. ವನಸು ಮೊದಲನ್ನ ಹೇಳಿದ್ದಾರಲ್ಲ ಪದ್ಯದಲ್ಲಿ. ಎಲ್ಲ ಮಹಾಮಹಿಮರು ಕೂಡ ಅತ್ಯಂತ ವಿನೀತರಾಗ್ತಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಭಗವಂತನ ವಿಭೂತಿ, ನನ್ನದೇನು ಇಲ್ಲ ಅಂತ. ಹೀಗೆ ಭಗವಂತನು ವಿಭೂತಿಯನ್ನು ಹೇಳಿದ್ದಾನೆ. ನಾಳೆಗೆ ಕೊನೆಯ ವಿಭೂತಿಯನ್ನ ಹೇಳಿ ಅವನು ಈ ವಿಭೂತಿಯ ವಿಚಾರವನ್ನು ಮುಗಿಸ್ತಾನೆ. ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.